ಅಂತೂ ಇಂತೂ ಚುನಾವಣೆಗೆ ಉಳಿದಿರುವುದು ಇನ್ನು ಬೆರಳೆಣಿಕೆಯ ದಿನ. ಸ್ಟಾರ್ ಪ್ರಚಾರಕರ ಬಗ್ಗೆ ಎರಡೂ ಪಕ್ಷಗಳಲ್ಲೂ ನಿಖರತೆ ಇಲ್ಲ. ಏಪ್ರಿಲ್ 14ರಂದು ಮಂಗಳೂರಿಗೆ ಪ್ರಧಾನಿ ಮೋದಿಯವರು ಬಂದು ರೋಡ್ ಶೋ ಮಾಡುವ ವಿಚಾರ ಬಿಟ್ಟರೆ ಕಾಂಗ್ರೆಸ್ನಿಂದ ಯಾರ್ಯಾರು ಬರುತ್ತಾರೆಂಬ ವದಂತಿಯೂ ಇಲ್ಲ. ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ರಾಮಯ್ಯ ನಡುವೆ ತೀವ್ರ ಹಣಾಹಣಿ ಇದೆ. ಕಾಂಗ್ರೆಸ್ ಗ್ಯಾರಂಟಿಗಳ ನಡುವೆ ಬಿಜೆಪಿಗೆ ಬಾಳೆಹಣ್ಣು ಸುಳಿದಷ್ಟು ಸುಲಭದ ಗೆಲುವು ಈ ಬಾರಿ ಸಿಗಲಾರದು ಎಂದು ಕಾರ್ಯಕರ್ತರ ಮನಸ್ಸಲ್ಲೂ ಅಡಗಿರುವ ಸತ್ಯವಾಗಿದೆ. ಈ ಬಾರಿ ಜಾತಿ ರಾಜಕೀಯ ಜೋರಾಗಿದ್ದು ಪದ್ಮರಾಜರನ್ನು ಬಿಲ್ಲವರು ಎಂದೂ ಬಿಟ್ಟು ಕೊಡಲಾರರು ಎಂಬುದು ಕೈ ಪಕ್ಷದವರ ಮಾತು. ಅದೆಲ್ಲ ಸುಳ್ಳು. ದೇಶ ಉಳಿದರೆ ಮಾತ್ರ ಧರ್ಮ, ಮತ, ಜಾತಿ ಉಳಿಯುತ್ತದೆ. ಆದುದರಿಂದ ದೇಶ ಉಳಿಸಲು ಮೋದಿಯೇ ಬರಬೇಕೆಂದು ಹೆಚ್ಚಿನವರ ಅಭಿಪ್ರಾಯ ಎನ್ನುತ್ತಾರೆ ಬಿಜೆಪಿಯವರು. ಅಬ್ಬಕ್ಕ ಟಿವಿ ಈ ಬಾರಿ ರಾಜ್ಯದ ಜನತೆ ಏನು ಹೇಳುತ್ತಾರೆ, ಜಿಲ್ಲೆಯ ಜನತೆ ಏನು ಹೇಳುತ್ತಾರೆ ಎಂಬ ಬಗ್ಗೆ ಸರ್ವೆ ಮಾಡದೆ ಪಕ್ಕಾ ಲೋಕಲ್ ಆಗಿ ಆಯಾಯ ಪ್ರದೇಶದ ಜನಾಭಿಪ್ರಾಯ ಏನು ಎಂಬುದನ್ನು ಕಲೆ ಹಾಕಿದೆ. ಬೆಳ್ಮ ಗ್ರಾಮ ಉಳ್ಳಾಲ ಪುರಸಭಾ ವ್ಯಾಪ್ತಿಯ ನಂತರ ಇದೀಗ ತೊಕ್ಕೋಟು ಆಸುಪಾಸಿನ ಜನತೆಯ ಜೊತೆ ಕಷ್ಟಪಟ್ಟು ಮಾತನಾಡಿದ್ದೇವೆ. ಹೀಗೆ ಎಷ್ಟು ಚರ್ಚೆ ಮಾಡಿದರೂ ಮೀಡಿಯಾದಲ್ಲಿ ಬೇಡಪ್ಪ ಎಂದು ಓಡುವವರೇ ಹೆಚ್ಚು. ನೀವು ಹೀಗೆ ಸಡನ್ನಾಗಿ ಕೇಳಿದರೆ ನಾವೇನು ಉತ್ತರ ಕಟ್ಟಿಟ್ಟಿದ್ದೇವಾ ಎಂದು ಕೇಳುತ್ತಾರೆ ಕೆಲವರು. ಈ ಸಮೀಕ್ಷೆ ಎಲ್ಲ ಸುಳ್ಳು. ಜನ ಮುಖಸ್ತುತಿಗಾಗಿ ಮಾತನಾಡುತ್ತಾರೆ, ನಾಳೆ ಬೇರ್ಯಾರಿಗೋ ಓಟು ಹಾಕುತ್ತಾರೆ ಎಂದು ಹೇಳುವವರಿದ್ದಾರೆ. ಏನೇ ಇದ್ದರೂ ಜನತೆಯ ಅಭಿಪ್ರಾಯ ಕ್ರೋಢೀಕರಣಕ್ಕೆ ಸ್ವಲ್ಪ ಮಸಾಲ ಅರೆದು ನಾವು ಕೂಡ ಮಾತನಾಡಬೇಕಾಗುತ್ತದೆ. ಆದುದರಿಂದ ದಯವಿಟ್ಟು ಆ್ಯಂಕರ್ಗಳನ್ನು ದೂಷಿಸಬೇಡಿ. ಸೀರಿಯಸ್ ಬೇಡ. ಕೆಲವರ ಮಾತನ್ನು ನೀವು ಜೋಕಾಗಿ ತೆಗೆದುಕೊಳ್ಳಿ. ಆದರೆ 100ರಲ್ಲಿ 70 ಜನವಂತೂ ಹೃದಯದಲ್ಲಿ ಏನಿದೆಯೋ ಅದನ್ನೇ ಮಾತನಾಡುತ್ತಾರೆ. ನಿಮ್ಮದು ಬಕೆಟ್ ರಾಜಕೀಯ ಎಂದು ಹೇಳಬೇಡಿ. ಜನತೆ ಏನು ಹೇಳಿದ್ದಾರೆ ಅದನ್ನೇ ಯಥಾವತ್ತಾಗಿ ನಿಮ್ಮ ಮುಂದಿಟ್ಟಿದ್ದೇವೆ. ಆಗ್ತಾ ಇದೆ. ಮನೆಗಳಿಗೆಲ್ಲ ಕಾರ್ಯಕರ್ತರು ಬರಲಿಕ್ಕೆ ಶುರು ಮಾಡಿದ್ದಾರೆ. ಹೌದೌದು. ಈ ಸಲದ ಚುನಾವಣೆಯಲ್ಲಿ ಏನು ನಿರೀಕ್ಷೆ ಇದೆ ನಿಮಗೆ? ಯಾವುದು ಬರಬಹುದು ದೇಶದಲ್ಲಿ ಅಂತ? ನಮ್ಮ ನಿರೀಕ್ಷೆ ಏನು ಹಾಗೇನು ನಡೆಯುವಂಥದ್ದಲ್ಲ. ಆದರೂ ನಮ್ಮದೊಂದು ಅಭಿಪ್ರಾಯ ಹೇಳೋದಾದರೆ BJP ಬರಲಿ ಅಂತ ನಮ್ಮದೊಂದು ಅಭಿಪ್ರಾಯ. ಮತ್ತು ಈ ಮೋದಿಯವರ ಒಂದು ಆಡಳಿತದಿಂದ ಸುಶಿಕ್ಷಿತವಾಗಿ ನಡೀತಾ ಉಂಟು ಎಲ್ಲರೂ. ಹೀಗೆ ಮುಂದೊಂದು ನಡೀಲಿ ಅಂತೇಳಿ ನಮ್ಮ ಬ್ರಿಜೇಶ್ ಚೌಟ ಅವರು ಒಳ್ಳೆ ಅಂತರದಿಂದ ಗೆಲ್ಬಹುದು ನಿರೀಕ್ಷೆ ಇದೆ. ಕಾಂಗ್ರೆಸ್ ಒಳ್ಳೆ ಗ್ಯಾರಂಟಿ ಕೊಡ್ತಾ ಇದೆ. ರಾಜ್ಯದಲ್ಲಿ ತುಂಬ ಒಳ್ಳೆದಾಗಿ ನಡೀತಾ ಇದೆ ಅದು ಕೂಡ. ಆದರೂ ನಾವೊಂದು ದೇಶದ ಬಗ್ಗೆ ಮಾತಾಡುವಾಗ ಒಂದು ಒಳ್ಳೆ ಆಡಳಿತ ಮಾಡುವ ಒಂದು ವ್ಯಕ್ತಿಯನ್ನು ತರಬೇಕಾದ್ರೆ ಅದು ನಮ್ಮ ಮೋದಿಯಿಂದಲೇ ಸಾಧ್ಯ. ಅದಕ್ಕೆ ರಕ್ಷಣೆ ಸಿಗ್ಬೋದು. ಮತ್ತು ಇನ್ನೂ ಅವರದ್ದು ತುಂಬ ಎಲ್ಲ ಎಂತ ಯೋಜನೆಗಳ ನಡೀಲಿಕ್ಕೆಲ್ಲ ಬರಲಿಕ್ಕಿದೆ ಅಲ್ಲ, ಅದಕ್ಕೆಲ್ಲ ನಮ್ಮದೆಲ್ಲ ಸಾಥಿದ್ರೆ ಒಳ್ಳೆಯದು. ದೇಶದ ಬಗ್ಗೆ ಹೇಳೋದಾದರೆ ಓಟು ಮಾತ್ರ ಕಡ್ಡಾಯವಾಗಿ ಎಲ್ಲರೂ ಮಾಡಲಿ, ಹೊಸೊಬ್ಬರು ಮಾಡಲಿ. ಫಸ್ಟ್ ಓಟ್ ಅಲ್ವಾ, ಮಾಡಿ. ನೋಟ ಅಗತ್ಯವಿಲ್ಲ. ಮೋದಿರ್ದಾದ ನಮ್ಮ ದೇಶಗ ರಕ್ಷಣೆ ಉಂಡು ಅಂಚಾದ ಮೋದಿರ್ದಾದೆ ನನಗ್ಲ ನಮ್ಮ ದೇಶಗ ರಕ್ಷಣೆ ತಿಕ್ಕೊಂಡು ಅಂಚಾದ ಮಾತಿರಲ್ಲ BJPಗೆ ಓಟ್ ಪಾಡೋಡು ಬಂದು ಎನ್ನೊಂದು ಅಭಿಪ್ರಾಯ. ನಿರೀಕ್ಷೆ ಮಾಡ್ತಾರೆ ಆಪುಜಿ ಗೊತ್ತಿಜ್ಜಿ ಏರ್ ಬರ್ತಾನೆ ಈ ದೇಶಕ್ಕೆ ಎಡ್ಡೆ ಅಂತಾರ ಯೋಚನೆ ಮಾಡ್ತಾರ ಏರ್ ಬರ್ತಾರಲ್ಲ ಅಂಜಿ ಪಂಡ ನಮ್ಮ ಬಂದಿರೋದಂದ್ರೆ ಆಯ್ತು.
ಅತ್ತ ಇತ್ತೆ ಈ ಸ್ಕಿಲ್ಡ್ ಇಂಚಿನ ಕಲೆಗಳ ಕೆಲಸ ಬರುವ ಸರ್ಕಾರನು ಸಹಾಯ ಮಾಡ್ಕೊಂಡು ವಾ ಸರ್ಕಾರ ಎಡ್ಡದಲ್ಲ ಅಂತ ಉಂಟು. ಚಾವು ಮುಂದೆ ಪನ್ಪನ್ ಲೋಕಸಭೆಗೆ ಏತ್ನೆ ಉಂಟು ಸರ್ ಇನ್ನ ಎನ್ನ 4ನೇ ಓಟು ಇತ್ತೆ ನಿಮಗೆ ದುಂಬುಗುರ ಇನ್ನ ನಿರೀಕ್ಷೆದ ಲೆಕ್ಕನೆ ಆದ್ಬೋತದೆ. ಹಾಂ ಆತನ ಲೆಕ್ಕನೆ ಏರ್ ಬತ್ತನ ಎಡ್ಡೆ ಈ ದೇಶವು ಸರ್ ನಮಕ್ ಮೋದಿ ಮೋದಿ ಬರೋದು ಹ್ಞೂ ಅರ್ನ ಗೋವು ಕೂಡ ನೆಚ್ಚಾರ ಸರ್ಕಾರ ಅರ್ನ ಪಂಡ ಪೂರ ಅರ್ನ ನಮ್ಮ ಡೆವಲಪ್ಮೆಂಟ್ದ ಬೊಕ್ಕ ಅಯೋಧ್ಯದ ರಾಮ ಮಂದಿರದ ಪೂರ ಭಾರಿ ಫಾಸ್ಟ್ ಆದ ಬೇಲೆ ಆದ ಸ್ಥಾಪನೆ ಆಂಡು ಅವು ಲೆಕ್ಕನೆ ಬೊಕ್ಕ ಮಸ್ತ್ ರೋಡ್ದ ಬೇಲೆ ಅವೆಲ್ಲ ಕಾಮಗಾರಿಗೆ ಬರ ಆತನ ಅಂಚಾದ ಎಂಕ್ಲೆ ಮೋದಿ ಬರೋಡು. ಮತ್ತೆ ಈ ಕಾಂಗ್ರೆಸ್ ಗ್ಯಾರಂಟಿಲು ಪೂರ ಜಾಸ್ತಿ ಉಂಡತ್ತೆ ಅಂಚದಲ್ಲ ಜನಗಳ ಮನಸ್ಸು ಬದಲಾವಣೆ ಆವೈತೆ ಸರಿ ಅವು ಪಂಡ್ರೆ ಅಪ್ಪಜಿ ಸರ್ ಎಂಕ್ಲೆಗೆ ಐತ ಬಗ್ಗೆ ಅಂದು ಈರು ಬರ್ಮನೆ ಮೋದಿ ಬರೋಡು ಮೋದಿ ಬರೋಡು. ಅಣ್ಣ ಎಲೆಕ್ಷನ್ ಕೈತಲ್ಲ ಅಣ್ಣದ್ದು ಅಂದ್ರೆ ಎಲ್ಲ ಬಾಕಲು ಪೂರ ಬರ್ರೆ ಶುರು ಬತ್ತಿಯರು ಈ ಸರಿ ಈರ್ನ ನಿರ್ಧಾರ ಇಂಚ ಎಂತ ಓಟು ಪಾಡು ಒಂಜಿ ನಿರ್ಧಾರ ಏರೆಗೆ ಓಡು ಅಕ್ಲೆ ಪಾಡುವೇನು ಎನ್ನ ನಿರ್ಧಾರ ಓಟು ಏರೆಗೆ ಪಾಡುವರನ್ನು ಕೇಂದ್ರ ಬಲ್ಲಿ ಬರ್ಮನಾರ ಅನ್ನಂದು ಅವು ಪಂಡ್ರೆಜ್ಜತ ಅವು ಪನ್ನೀರಜ್ಜತೆ ಅಂಚ ಆಂಡಲ್ಲ ಆಂಡಲ್ಲ ಈ ದೇಶನ ಉರುಪಿನಕ್ಲೆಗೋಸ್ಕರ ಓಟು ಪಾಡುವವರ ನಿರ್ಧಾರ ಇಲ್ಲ ಮಂತು ಪರತೆ ಅದು ನಾವೇ ನಿರ್ಧಾರ ಮಂತದೆ ಪನ್ಪುನಿ ಅವು ರಾಜಕೀಯ ಪಕ್ಷ ಅವು ಜವ ಪನ್ಪುಜಿ ಅವು ವೈಯಕ್ತಿಕ ಅಕ್ಲಂಕ್ಲಾಂ ನಮ್ಮ ಮೋದಿಗೆ ಕೊರ್ನ ಒಂಜಿ ದೇಶ ಒಂಜಿ ಒರಿನು ಬಂಡದ ಅರ್ಥ ಉಂಟು ಪಂಡ ನಮ್ಮ ಹಿಂದೂ ರಾಷ್ಟ್ರ ಐನೇಟ್ ಹಿಂದುಲೇಗೋಸ್ಕರ ಆದರೂ ಮೋದಿ ಬತ್ತನ ಬೊಕ್ಕ ಒಂಜಿ ಓ ಪಾರ್ಟಿ ಅಂಡಲ ಮೋದಿನ ಸವಲತ್ತು ಇತ್ತನ ಪೂರೈರ್ಲ ಬೋಡು ಆಂಡ ಮೋದಿಗೆ ದೂರೊಂದುಲ್ಲೇರು ಅವು ಮೋದಿಗೆ ದೂರ ಬೆಲೆ ಅದಕ್ಕೋಸ್ಕರ ಏನು ಪನ್ಪಂಡ ಮೋದಿನು ಈ ಸಾರಿ ಮಿತ್ತು ಮಲ್ಪಡುವಂತ ಏನೊಂದಿಲ್ಲ ಬೆನ್ಪುನ ವರ್ಗದಲ್ಲಿ ಮೋದಿ ದಾದ ಲಾಭ ಇಂಕ್ಲಿತ್ತಿ ದಾಲ ಯಾರನ್ನ ಸ್ಕೀಮ್ ದಾಲ ಆತಿಜಿ ಆಂಡ ಜನದನಗೆ ಒಂಜಿ 500 ರೂಪಾಯಿ ಬೂರೊಂದಿತ್ತನು ಲಾಕ್ಡೌನ್ ಅಪ್ಪ 3 ಸಾರಿ ಪಾಡ್ದೇರು ಯಾರು 5 ಪಕ್ಕ ಪಾಡ್ದಿಜೇರು ಮುಕ್ಕಲು ಬೇತೆ ಬೇತೆ ಗ್ಯಾರಂಟಿ ಏನು ಪೂರ ಪನೊಂದಿಲ್ಲ ಓ ಗ್ಯಾರಂಟಿ ನಾವು ಪೊಂಜೋಲೆಗೆ ತಿಕ್ಕೊಂದುಂಡು ನಮ್ಮ ರಿಕ್ಷಾದಾಗಲೇ ದಾಲ ಬಂಡ ದಾಲ ಇಜ್ಜಿ ಅಂತೂ ಮೋದಿ ಬರ್ತನ ದೇಶ ಒರಿಯುವಂತ ದೇಶ ಒರಿಯುವ ಖಾಲಿ ಗ್ಯಾರಂಟಿದ ಆಶೆ ನಮ್ಮ ಉತ್ತರ ಬಲ್ಲಿ ಗ್ಯಾರಂಟಿದ ಆಸೆಟ್ ನಮ್ಮ ಉಪ್ಪು ಜೊತೆ ಗ್ಯಾರಂಟಿದ ಇತ್ತು ಒರಿಯ ಕೊರ್ಬಂಡ ಆಯನ ಪಿರಾಡು ಬೋಂಡ ನಮ್ಮ ಆವಂದಾವು ಅವು ಅಕ್ಲ ನಿತ್ಯ ನಾನು ನಮ್ಮ ಬೆಂದ 500 ವರ್ಷ ಮುಟ್ಟ ಕೊರುವೇರು 5 ಪಕ್ಕ ಕೊರುವೇರ 5 ಪಕ್ಕ ನಮ್ಮ ಬೆನ್ನ ನೋಡತ್ತೆ ಪಂಡ ಎಂಕ್ಲ ಓಟ್ ಪಾಡುವ ಎಂಕ್ಲಿಗೆ ಗೋವಾನ್ಲೊಂಜಿ ಬರಡೊಂದುಂಡು ಐಕಿಂದ ಎಕ್ಕಿಂದ ಪಂಡ್ರೆಜ್ಜಿ ಎಂಕಲ್ನ ಇಷ್ಟ ಐತಿನಕ್ಕೆ ಎಂಕಲ್ ಪಾಡುವ ದೇಶ ಏರೆಡ್ದು ಒರಿದಂಡು ಐಕ್ ಪಾಡೋಡೆ ಎಂಕ್ಲೆ ಗೊತ್ತುಂಡು ಐಕ್ ಪಾಡೋಡೊಂದು ಹಾಂ ಇಜ್ಜಪ್ಪ ಓಟ್ ಪಾಡೋಡೆ ಎಂಕ್ಲ ದೇಶಗೋಸ್ಕರ ಎಂಕ್ಲು ಪಾಡುವನೆ ಐಕ್ ಬೋಡ ಐಕ್ ಪಾಡುವ ಎಂಕ್ಲು ಪ್ರಚಾರ ಉಳ್ಳಾನು ಪ್ರಚಾರ ಬಂಡ ಪ್ರತಿಯೊಂದು ಇಲ್ಲಿ ಮನೆ ಮನೆ ಭೇಟಿ ಮಲ್ತೊಂದುಲ್ಲೆ ಈ ಸತಿ ಬಿಲ್ಲವಸ್ ಬಾರಿ ಒಂಜಿ ನಂಕ್ಲೆಗೆ ಒಂಜಿ ಪ್ರೋತ್ಸಾಹ ಕೊರೊಂದುಲ್ಲೇರು ಪ್ರತಿಯೊಂಜಿ ಕಾಂಗ್ರೆಸ್ಗೆ ಪದ್ಮರಾಜನ ಗೆಲ್ಪೇರ ಬಂದು ಬಾರಿ ಬಿಲ್ಲವರು ಸೇರಿ ಪೂರಾ ಮನೆ ಮನೆಗೆ ಎಂಕ್ಲು ಭೇಟಿ ಬರೋದಿಲ್ಲ ಟಿಯಾ ಸಮಾಜಗಳ ಎಂಕ್ಲು ಭೇಟಿ ಬರೋದಿಲ್ಲ ಪೂರಾ ಇನ್ನು ಕಾರಣದಿಂಚಿ 7 ಗಂಟೆಗೆ ಎಂಕ್ಲು ಪೂರಾ ಇಲ್ಲಿ ಭೇಟಿ ಬರೋದಿಲ್ಲ ದಾಯಪಣ್ಣಾಗ ಇನ್ನು ಪದ್ಮರಾಜ ಪನ್ಪಣಿ ವ್ಯಕ್ತಿ ಬಾರಿ ದೊಡ್ಡ ವ್ಯಕ್ತಿ ಗುರು ಬೆಳದಿಂಗಲು ಮಲ್ತಿನಂಚಿನ ಒಂಜಿ ಇಂದೆಟ್ಟಿ ಮಸ್ತ್ ಜನಕ್ಲೆಗೆ ಯಾರು ಉಪಕಾರ ಆತೇರಿ ಅಂಚಾದ ಆರು ಈ ಸತಿ ಒಂಜಿ ಬರೋಡೆ ಬಂದೊಂಜಿ ಎಂಕ್ಲೆ ಒಂಜಿ ಹಠ ಬರುವೇರು ಬಂದು ಎಂಕ್ಲೆ ಖಂಡಿತ ಎಂಕ್ಲೆಗೆ ಭರವಸೆ ಉಂಟು ಜನಾರ್ದ ಪೂಜಾರನ ಶಿಷ್ಯ ಅವತ್ತಂದೆ ಯಾರೊಂಜಿ ಎಡ್ಡೆ ಎಂದು ಅಡ್ವೊಕೇಟ್ ಅಂಚಾದ ಯಾರನ್ನ ಪಾತೆರ ಬರೋ ತುಣಗ ಬಾರಿ ಎಡ್ಡೆ ಎಂಕ್ಲೆಗೆ ತೂಜಿಡು ಎಡ್ಡೆ ಪ್ರಣಾಳಿಕೆ ಉಂಟು ಅಲ್ಲ ಜನಕ್ಲೆಗೆ ಎಡ್ಡೆ ಪ್ರಣಾಳಿಕೆ ಕೊಡ್ತು ಅಂಚಾದ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಎಡ್ಡೆ ಪ್ರಣಾಳಿಕೆ ಕೊಡ್ತೇರಿ ಅಲ್ಲ ಮಿತ್ತ ಕೇಂದ್ರದೆಲ್ಲ ಎಡ್ಡೆ ಪ್ರಣಾಳಿಕೆ ಪೂರ ಬರೋದುಂಡು ಜನೋಪಯೋಗಿ ಆಪುಂಡು ಈ ಸತಿ ನಿರೀಕ್ಷೆ ಬಂದಾಗ ಎಂಕ್ಲೆಗೆ ಬದಲಾವಣೆಗೆ ಬೋರ್ಡು ಜನಕ್ಲೆಗೆ ಬದಲಾವಣೆ ಬೋರ್ಡು ಬಂದಾಗ ಮಸ್ತ್ ಇಂದೆಟ್ಟು 10 ವರ್ಷದ ಎಂಕ್ಲು ತೂತ ಅಂಚಾದ ಈ ಸತಿ ಒಂಜಿ ಬದಲಾವಣೆಗೆ ಭಾರಿ ಬದಲಾವಣೆ ಆವೊಂದು ಉಂಡು ಅಂಚಾದ ಈ ಸತಿ ಕೇಂದ್ರಡು ಭಾರಿ ಬದಲಾವಣೆ ಆಪುಂಡು ದಾಯಬಂಡ ಪೂರೆಲ್ಲ ಸೇರಿದು ಓಟ್ ಒಂಜಿ ಪಾಡೋಡು ಅವು ನಮ್ಮ ಹಕ್ಕು ದೇಶ ಒರಿಯೋಡು ನಮ್ಮ ಓಟ್ ಪಾಡೋಡು ಅರೆ ಪಾಡ್ಲಿಲ್ಲ ಬಾಳೆ ಎಂಕ್ಲು ಬರ್ಜಿ ಅಕ್ಕ ನಿಕ್ಲೆ ನಿರ್ಧಾರವೇ ಅಂತಿಮ ನಿರ್ಧಾರ ನಿಮ್ಮವೇ ಮತ ಹಾಕಿ ಓಟು ಅಭಿವೃದ್ಧಿ ಆವಡು
ಜಾತಿ ಭೇದ ದಾಲ ಉಪ್ಪೇರು ಸೌರದ್ದಿನ ಅದು ಎಡ್ಡೆ ಅದು ಪೂರ ನಮ್ಮ ಒಟ್ಟಿಗೆ ಅದು ಪೋಡು ಐತ ಬಕ್ಕ ದಾಲ ಪೊಣೋಡು ನಮ್ಮ ಇಜ್ಜಿ ನಿರೀಕ್ಷೆ ಇತ್ತೆ ಎಡ್ಡೆ ಉಂಡು ದೇಶ ಎಡ್ಡೆ ಉಂಡು ಪೂರ ಈ ಸೈಡ್ಲ ಎಡ್ಡೆ ಉಂಡು ಅಂಚದಾಲ ತೊಂದರೆ ಇಜ್ಜಿ ಅಂಚಾದ ಈತೆ ಪಣೋಲಿ ಎಂಕ್ಲ ಬೈತ ಜಾಸ್ತಿ ಪಂಡ್ರೆ ಎಂಕ್ಲ ದಾಲ ಕಲ್ತಿಜ್ಜ ಅವೇ ಓಕೆ ಹಿಜ್ಜಿ ಅವು ನಮ್ಮ ಪಂಡ್ರೆ ಬಲ್ಲಿ ಐತೆ ಎಂಕ್ಲೆ ಪೂರೆ ಎಲ್ಲ ಬರ್ಪೇರಿ ಪೂರೆ ಎಲ್ಲ ಎಂಕ್ಲೆಡ ಇಂದ ಬೇಡ ಎಂಕ್ಲೆ ಜಾತಿ ಬೆದ್ದಜ್ಜಿ ಧರ್ಮ ಇಜ್ಜಿ ದಾಲಿಜ್ಜಿ ಎಂಕ್ಲೆ ಬೇರೆ ಎಂಕ್ಲೆ ಬೆನ್ಪುನಕ್ಲಿ ಬೆಂದು ತಿನ್ಪುನಕ್ಲಿ ಎಂಕ್ಲೆಡ ಬೆಂದು ಕೊರಂಡ ಕುಡೋರು ಎಡ್ಡೆ ಅವೆ ಕುಡೋರು ಬೆಂದು ಕೊಲ್ಲ ಎಂಕ್ಲೆ ಎಡ್ಡೆ ಅವ ಜನಕ್ಲೆಲ್ಲ ಎಡ್ಡೆ ಎತ್ತೋಡು ಇತ್ತೆ ಇಲ್ಲದ ಎತ್ತೋಡಂಡ ಎಡ್ಡೆ ಮಾಸ ಮಾಡೋಣ ಎಂಕ್ಲೆ ಎಡ್ಡೆ ಕೊರೋಡು ಐಟ್ಲ ಡೂಪ್ಲಿಕೇಟ್ ಮಲ್ಬೇಡ ಅಂಚನೆ ಓಟ್ಲ ಡೂಪ್ಲಿಕೇಟ್ ಆಯ್ರ ಬಲ್ಲಿ ಅಂಚಾದ ಎಡ್ಡೆ ನಿಕ್ಲಿಕ್ಲ ಮನಸ್ಸು ನಿಕ್ಲಿನ ಇಂದು ನಿರ್ಧಾರ ಎಡ್ಡೆ ನನ್ನೆಲ್ಲ ಎಡ್ಡೆ ಆವಡು ದೇಶದ ಉಪದ್ರ ಇರಲ್ಲ ಅಪದ್ರ ಇರಲ್ಲ ಅಭಿವೃದ್ಧಿ ಆವಡು ನಾನು ಈ ಶಾಪ್ ಆಡ್ದು 5 ವರ್ಷ ಅಂಡು ನಾನು 4ನೇ ಒಟ್ಟು ಹಾಂ ಪ್ರತಿ ವರ್ಷ ಪಾಡ್ದೆ ಹೌದು ಹಾಂ ಅಂದಂದು ಮೋದಿಗೆ ಮಸ್ತ್ ಸವಲತ್ತುಲ ಉಂಡು ಬೊಕಾರ ಹಿಡ್ದು ಮಸ್ತ್ ಹೆಲ್ಪ್ ಉಂಡು ಹಾಂ ಬೊಕ ದೇಶ ಒರಿಯೋಡು ಅಂಡ ಆರೆ ಬರೋಡು ತಿಕ್ಕೊಂಡು ಅಂಡ ಕರೆಂಟ್ ಬಿಲ್ ಫ್ರೀ ಅಂಡಲ ಬೊಕ್ಕ ಬೊಕ್ಕ ಬೇತಂದೇಡಿ ಜಾಸ್ತಿ ಬರ್ಪುಣತ್ತೆ ದೆತ್ತೆರಾಕೊಲು ಕಂತನ ಅಂದಂದು ಮಸ್ತ್ ಹೆಲ್ಪ್ ಆಗುಂಡು ನಮ್ಮ ದೇಶಗೂ ನರೇಂದ್ರ ಮೋದಿ ಮುಖ್ಯ ಆರು ದೇವನಂಚ ಮನುಷ್ಯ ಅಂಚಿನ ನನ್ನ ವ್ಯಕ್ತಿ ಬರಿಯರಿಜಿ ನಮ್ಮ ದೇಶ ಈತ ಎತ್ತರ ಪೋಡಣ ನರೇಂದ್ರ ಮೋದಿ ನಂಚಿನ ಭಾರತೀಯ ಜನತಾ ಪಕ್ಷ ಏಪಲ ಬರೋಡು ನಮ್ಮ ಹಿಂದುತ್ವದ ಉಪ್ಪೋಡಣ ನಮ್ಮ ಈತ ಈಜನ ಅವ್ಲ ಬಾಂಬ್ ಪುಡಾಪುಣೆ ಮೂಲ ಬಾಂಬ್ ಪುಡಾಪುಣೆ ಏಪದನ ಈತ ನೆಮ್ಮದಿ ಪೋಯರಾಪುಣೆ ನಮ್ಮ ಜೋಕ್ಲೆಗೆ ನಂಕ್ ಮಾತೇರಗಲ ಈಜನ ರೈಲ್ವೆ ಸ್ಟೇಷನ್ ಪೋಯಾರ ಗೊತ್ತಿಜ್ಜಿ ಏರ್ಪೋರ್ಟ್ ಪೋಯಾರ ಗೊತ್ತಿಜ್ಜಿ ಮಸ್ತ್ ಬಂಗೋಳು ಅವು ವೈಕ್ಲ ತೊಂದರೆ ಅಜ್ಜಿ ನಮ್ಮ ಬಿಂದಾಸ್ ಪೋಯರಾಪು ಜನಕುಲ ಮಿತ್ತು ಪೋಡಿಗೆ ಹೆಜ್ಜಿ ಈ ನರೇಂದ್ರ ಮೋದಿ ಈತ ದೇಶನ ಉದ್ಧಾರ ಮಲ್ತಿದ್ದಾರೆ ಅರೆಗದ ಅರೆಗೆ ಬಿಡ್ಚಿ ಅರೆ ದೇಶಕ್ಕೂ ಅದು ಅರು ರಾತ್ರಿ ಬಗೆಯಲ್ಲಿ ಬೆನ್ನೊಂದುಲೇರು ಅರೆಗೂ ನಮ್ಮ ಅಮೂಲ್ಯನ ಮತವನ್ನು ಕೊಡ್ದು ಅರೆ ನನ್ನಲ್ಲ ವಿಣ್ಣು ಮಲ್ಪಾಡು ನಮ್ಮ ಅನ್ನಂಜ ದೇವರಂಜ ಮನುಷ್ಯರು ಹಾಂ ಪದ್ಮರಾಜರು ಬಿ ಜೆ ಪಿ ಗ್ಯಾರಂಟಿ ಓಟು ಮಲ್ಪಾಡು ದಯಮಾಡಿ ಆರು ಹಿಂದುತ್ವ ಅದು ಅಂತಾರೆ ನಮ್ಮ ಹಿಂದುತ್ವ ಮುಖ್ಯ ನಂಗೆ ನಮ್ಮ ಕಾಂಗ್ರೆಸ್ಗೆ ನಂಗೆ ಬಡ್ಚಿ ಕಾಂಗ್ರೆಸ್ ನಂಗೆ ಏಪಲ ನಮ್ಮ ಇನ್ನುಲೇನೆ ತೊರಿಪುನ ಪಾರ್ಟಿ ಅವು ನಮ್ಮ ಏಪಲ ಮಿತ್ತು ಬರ್ಪುನ ದೇಶ ಆಗ್ತವೆ ನಮ್ಮ ಬಿ ಜೆ ಪಿಗೆ ನಮ್ಮ ಇಲ್ಲದಾಗಲಿ ಮಾತ್ರ ಬಿ ಜೆ ಪಿಗೆ ನಮ್ಮ ಹಿಂದುತ್ವಕ್ಕಾದೆ ಉಪ್ಪುನಾಗಲಿ ನಮ್ಮ ಹಾಂ ನಮ್ಮ ಇಲ್ಲ ನಮ್ಮ ಏಪಲ ಇಲ್ಲ ಹಿಂದುತ್ವ ಏರು ರಕ್ಷಣೆ ಮಲ್ಪ ನಮಗೆ ದಲ ಆಯ್ತು ನಂಗೆ ದಲ ಆಯ್ತು ಒಂದು ಬಿಂದು ನಮ್ಮ ಅಂಡ ಸ್ವಾಯಚನ ಓವುಲ ನಮ್ಮ ಹಿಂದುತ್ವಗೆ ಏರು ಬರ್ಬೇಕು ಆಗ ನಮ್ಮ ಏಪಲ ಸಪೋರ್ಟ್ ದಾಬಾಗ ಮಲ್ಪುನಾಗ್ಲಾತು ನಂಗೆ ದುಡ್ಡು ಮಲ್ಪುಣ ನಂಗೆ ಎಲ್ಲ ದುಡ್ಡು ಕೊಡೋದು ನಮ್ಮ ರಾತ್ರಿ ಬಗೆಯಲ್ಲಿ ಬೆನ್ಪುಣಾಕಲಿ ಕಾಂಡ್ಲೆ ಹಾಕಿದ್ದು ರಾತ್ರಿ ಮುಟ್ಟ ಬೆನ್ಪುಣಾಕಲಿ ನಂಗೆ ನಾನು ಅದು ಅಂಜಿನ ಹೋಗ್ಲಿತ್ತೇನೆ ಅಪಗಂಜ ಮೊತ್ತವಲ್ಲ ಅತ್ತಪ್ಪ ಕುಂಬಾರಿಗೆ ಜೀಂಚನೆ ಮಾರೋಣಿ ಕರ ಮಾರೋಣ ಮಾತ್ರ ಕರದ ಕರ ಒಂದು ಮರಣದ ಕೈಗೆ ಬೊಕ್ಕ ಬಿಸಾಲೆ ಅಟಿಲ್ಲ ಕರ ನುಪ್ಪದ ಕರ ಆತೆ ಬೊಕ್ಕ ತುಂಬ ಪೂರ ಅಡ್ಡಾರ ಪೂರ ಇತ್ತೇನೆ ಫಿಲ್ಟರ್ ಪೂರ ಇತ್ತೆ ಪೋಪುಚ್ಚಿ ಪೂರ ಸ್ಟೀಲ್ ಡ್ಯಾಮೇಜ್ ಆಗ್ಬಿಟ್ಟು ಆಯ್ತು ಪ್ರಯೋಜನ ಇದ್ದಲ್ಲ ಹಾಂ ಬೈ ಮೂರನೇ ಮತ್ತೆ ರೈತರ ಒಂಜಿ ಪಾರ್ಟಿ ಕೂಡ ಬರಡು ಎಡ್ಡೆ ಏರು ಗೌರ್ಮೆಂಟ್ ಎಡ್ಡೆ ಅನ್ಬಿಟ್ಟು ಹಾಕ್ಲೇ ಆ ಪಕ್ಷ ಈ ಪಕ್ಷ ಒಟ್ಟಾರೆ ಊರು ಎಡ್ಡೆ ಅವಳು ಇಂಡಿಯಾ ಎಡ್ಡೆ ಅವಳು
ಗಟ್ಟಿಡು ಓಟು ಕಂಟಿನ್ಯೂ ಮಾಡೋದು, ಓಟು ಮಾಡೋದು, ಮತದಾನ ನಮ್ಮ ಹಕ್ಕು. ನಮ್ಮ ಹಕ್ಕೆ ಮತದಾನ. ನನ್ನ ಮದುವೆ ಪೂರ ಗೌಜಿ ಮಲ್ಲಿಗೆ ಪೂರ ಒಂದ್ಸರಿ ಹೆಚ್ಚಿಗೆ ಒಂದ್ಸರಿ ಕಡಿಮೆ ಆಗ್ಬೋದು. ಮಲ್ಲಿಗೆ ರೇಟ್ ಕಡಿಮೆನೆ, ಜಾಸ್ತಿ ಆಗುತ್ತೆ. ಇತ್ತು ಒಂಜಿ ಅಟ್ಟಿಗೆ ಐನೂದು ಒಂಜಿ ಆಜುಣದುಲ ಪೋಪುಂಡು ಏನು ಮಾಡೋದು ಉಂಟು ಪೋಪುಂಡು ಆತೆ. ಹಾಂ ಅಂದಪ್ಪ ಅವೇ ನಿರ್ಧಾರ ಇಂಚಿನ ಪಂಡ ನಂಗೆ ಎಡ್ಡೆ ಸರ್ಕಾರವು ಐಕೊಂಜಿ ಓಟು ಪಾಡಿಡಾಪುಂಡು. ನಂಗೆ ಇತ್ತದ ಮಟ್ಟಿಗೆ ನಮಕ್ಕೆ ಮಾತಾಡಿಗಳು ಗೊತ್ತಿದ್ದಿನ ವಿಷಯ. ಕೇಂದ್ರದ ಎಡ್ಡೆ ಉಂಡು ಅಂಚೈನವರ ಕೇಂದ್ರದಕ್ಕೆ ಒಂಜಿ ಓಟು ಪಾಡೋಡೆ ದುಂಬುಲ ನಂಗೆ ಅವೇನು ಪಂಡದಿ ಪೂರ ಎಡ್ಡೆ ಅಂದೇ ತೋಜುಂಡು. ಆ ದೇಶ ಒರಿ ಒಂದು ಆಪುಂಡು, ಮತ ವಿಷಯ ಇಲ್ಲ. ದಿಂಜ ಒಂಜಿ ಎಡ್ಡೆ ಒಂದು ಬತ್ತೀನಿ. ಇಲ್ಲ ನಮಗೆ ಅದು ಅಂದಾಜಿಲ್ಲ. ನಮಗೆ ಯಾವುದು ಬಂದರೆ ಇಲ್ಲಿ ಕೆಲಸ ಆಗಬೇಕು ಅಷ್ಟೇ. ಅದೇ ಇಲ್ಲಿ ಕೆಲಸ ಆಗಬೇಕು. ದಕ್ಷಿಣ ಕನ್ನಡದಲ್ಲಿ ಯಾರು ಬಂದರೂ ಅಡ್ಡಿಲ್ಲ. ಕಾಂಗ್ರೆಸ್ ಹೌದು. ನಿರೀಕ್ಷೆ ಏನು, ಕೆಲಸ ಆಗ್ತದೆ ಅಂತ ನಿರೀಕ್ಷೆ ಅಷ್ಟೇ. ಅದು ಹೇಳಲಿಕ್ಕೆ ಬರಲ್ಲ. ಸಿಕ್ಕಿದೆ ಎಲ್ಲ ಮನೆಯಲ್ಲಿ. ಹೌದೌದು. ನಮ್ಮ ಇಕ್ರೇಜ್ ಎಲೆಕ್ಷನ್ ವಿಷಯ ಹಿಡಿಜಿದ್ದಾನೆ. ಓ ಬತ್ತಲ್ಲ ಆಪುಂಡು ನಂಗೆ ನಮ್ಮ ಬೆಂದು ನಂಗೆ ಅವಳು ಏರ್ಲ ಕೊರಪುಜ ಎಲೆಕ್ಷನ್ ಆ ಎಮ್ಮೆ ಬನ್ಪೆ ಇಲ್ಲದ ಕಾಯ್ತಲ್ಲ ಬರ್ಪೆ ಲೈಟ್ ಬಾರ್ದೆ ಟೀ ಬಾರ್ದೆ ಅರ್ಧ ತುಂಬ ಬೊಕ್ಕ ಬರ್ಪುಜಿ ಪೂರ ಕಲ್ವಣಕ್ಕುಲೆ ಎಂಗ್ಲೆಗೆ ಓ ಬತ್ತಲು ಒಂಜೆ ಒಂಜೆ ಎಂಗ್ಲೆಗೆ ಓ ಬತ್ತಲು ಒಂಜೆ ಎಂಗ್ಲು ಬೆಂದ ಎಂಗ್ಲೆಗೆ ಅವಳು ಎಂಗ್ಲು ಬೆಂದ್ರೆ ಮಾತ್ರ ಇಲ್ಲದ ಬುಗ್ಗೆ ಇಜರ ಬುಗ್ಗೆ ಹೋಗ್ಬುಜಿ ಅತ್ತೆ ಬೆದ್ದಾಲಜಿ ಓ ಇಟ್ಲ ದಾಲ್ ಆಪುಜಿ ಬಕ್ಕಡೆಗೆ ವೇಸ್ಟ್. ಓ ಗ್ಯಾರಂಟಿ ನನ್ನ ಮನೆಗೆ ಗ್ಯಾರಂಟಿ ಇಜ್ಜಿಗೆ ಬೊಕ್ಕ ಗ್ಯಾರಂಟಿ ಉಪ್ಪುನಿ ಏರೆಡ್ದು ಒರಿಯಾಡು ಎಂಕ್ಲೆ ಮನಸ್ಸಿತ್ತ ಒಂಜಿ ಓಟು ಪಾಡು ನಿಂಜಿನ ಮನೆ ಉಳ್ಳು ಅತ್ತೆ ದಾಲಜ್ಜಿ ಹಾಂ ಬಾರಿ ಎಡ್ಡೆ ಮಲ್ತದೆ ಅತ್ತ ಮೋದಿ ಮಾರಿಯರ ಬಾಕಿ ನೇತ್ರಾವತಿ ಸಂಕ ಮಾತ್ರ ಮಾರಿಯರ ಬಾಕಿ ಪುಂಡು ಆ ಮೋದಿ ಬಾಕಿ ಪೂರ ಮಾರದಂಡು ಪೂರ ಏರಿಯಾಗಂಡು ನನ್ನ ಒಂಜಿ ಸಂಕ ಒಂಜಿ ಮಾತ್ರ ಉಂಡು ನೇತ್ರಾವತಿ ಅವು ಮಾರತಿ ಮುಗಿಲು ಅವು ಮಾರ ತಿಕ್ಕುಜಿ ಅಂದವು ದಾಲಿಜ್ಜಿ ಅತ್ತ ಎಂಚಿನ ಪ್ರಯೋಜನ ಒಂಜಿ ಪ್ರಯೋಜನ ಇಜ್ಜಿ ಎಂಚಿನ ಏರಂದು ಬಾಕಿ ಪೆಟ್ರೋಲ್ಗೆ ಏರ್ನು ಗ್ಯಾಸ್ ಏರ್ನು ಪೂರ ದಿನಕ್ಕೂ ದಿನ ಏರೊಂದು ಹೋಗ್ಬೋದು. ಹಾಂ ಮಾಡ್ತೀವಿ ಪೂರ ಮಾರಿ ನನ್ನ ಒಂಜಿ ಮಾತ್ರ ನೇತ್ರ ಸಂಕ ಅವಳೇರು ಕೊರ್ಪಿಜಿ ಇರೋದಲ್ಲ ಇಲ್ಲ ಇನ್ನ ಮಾಡ್ತೀವಿ ಏರು ಬರ್ತದೆ ನೀ ಆಯ ಬರ್ಪಡಿ ತುಂಬಿ ಆಯ್ತು ಬೈದನು ರೋಡ್ ಆಗ್ಬಿಡಿ ಟ್ಯಾಕ್ಸ್ ಹೋಗ್ತರು ಬೊಕ್ಕ ಈರ್ರಾಗ ಸೊಪ್ಪು ಇಟ್ಟು ಎಲ್ಕಲಾಗ ಸೊಪ್ಪು 5 ವರ್ಷ ಬಂಡ ಐತೆ ಜಾತಿವಾದಿ ಮೆಂಟಾಲಿಟಿ ಆತೆ ಬೆದ್ದಾಲ ಯಾರು ಉಪ್ಪರ ಬಲ್ಲಿ ಅಂದು ಸೌಹಾರ್ದ ಬೋಡು ಒಂಜಾಪಲ ಕುಲ್ಲಕ ಬೋಡು ಆತೆ ಬಲ್ಪುಣಿ ಬೊಕ್ಕ ಅವು ಇನ್ನೊಂದು ಬಲ್ಪುಣ ದಾಲಜಿ ಅವು ಅವ್ವಾಲ ಒಂಜಿ ಬರೋಡು ಏರಾಳ ಒಟ್ಟಿಗೆ ಏರ್ಪಾಡು ಬೇರೆ ಅವು ಬರ್ಪುಣು ಅವು ಬರ್ಪುಳಿಂದ ಬರ್ಪುಣ ಎಲ್ಕ ಬಳಿಯರ ಸಾಧ್ಯಜ್ಜಿ ಎನ್ನುವ ದಯ ಪಂಡ ಮುಲ್ಪ ಜನಕ್ಕಲು ಜಾಸ್ತಿ ಪೋಪೇರು ಅಂಚಿಂಚಿ ಪಂಡ ಮುಲ್ಪ ಶಾಲೆಲ ಉಂಡು ಚರ್ಚಿಲ ಉಂಡು ಮುಲ್ಪ ಇಂದುಲ ಉಂಡು ದೇವಸ್ಥಾನಲ ಉಂಡು ಆತ್ ಜನ ಪೋಂಡಾಗ ಒಂಜಿ ಫ್ಲೈಓವರ್ಲ ಒಂಜಿ ಬೋರ್ಡ್ ಆಪು ಮುಲ್ಪ ಅಪಾಯ ಮಸ್ತ್ ಆತನು ಮಸ್ತ್ ಅಪಾಯ ಪಂಡ ಈ ಲೈನ್ ಆತಜಿ ದಯ ಪಂಡ ಮುಲ್ಪ ರಿಕ್ಷಾದಕ್ಲು ಬೊಬ್ಬೆ ವಾಡ್ರು ಅಂಚೆ ಟ್ರೈನ್ ಬಂದಾಗ ಬೊಬ್ಬೆ ವಾಡು ಅಂಚಿಂಚಿ ಅವ ಅಂಚಿ ಒಂಜಿ ಪಾಪುಂಡು ಒಂಜಿ ಆಕ್ಸಿಡೆಂಟ್ ಆಪುಂಡು ಅಂಚಿ ಒಂಜಿ ಆಪುಂಡು ಕಿಲೋಮೀಟರ್ ಒಂಜಿ ಆಪುಂಡು ಬೇತ ಮುಲ್ಪ ಈ ಮುಲ್ಪ ಆತಿನ ಉಂಡ್ಲ ಇಷ್ಟ ಇಜ್ಜಿ ಮುಲ್ಪ ದಯ ಪಂಡ ನೆಂಗ್ಲು ಮುಲ್ಪ ಉಂತದು ಧೂಪ ಜನಗಳು ಅಂಚಿಂಚಿ ಪೋನಾಗ
ನನ್ನ ಬರ್ಪುನ ಜನಪ್ರತಿನಿಧಿಗಳ ಅಹವಾಲು ಉಂಡೆ ನಿಕಲ್ನ ಇಂಕ ಅಂಚಿನ ದಾತು ನಾಲೆಜ್ ಇಜ್ಜಿದ ಪಂಡ ವೈಟ್ ಏರ್ ಮನ್ಪು ಏರ್ ದಾದ ವಿಷಯ ಗೊತ್ತಿಜ್ಜೆ ಇಂಕ ಸೆಂಟ್ರಲ್ ಈ ಸರ ಆಪುನ ಲೋಕಸಭಾ ಚುನಾವಣೆ ಹೊಸ ಸಂಸದರಿದಲ್ಲ ಇತ ಬಗ್ಗೆ ಯೋಚನೆ ಮಲ್ಕೊಡತಿ ಅಂದು ಅವು ಮಂತ್ ನಾಲ್ಕು ಎಡ್ಡೆ ದಾಯಪಂಡ ಮುಲ್ಪ 10 ಜನಕ್ಲು ತೂಣಗ ಮಾತೆಲ್ಲ ಓಪನ್ ಇತ ಮಾತ್ರ ಕೇಂಡಲ್ಲ ಒಂಜೆ ಪನ್ಪೆರ್ ದಾಯಪಂಡ ಇಂಕ್ಲಿಗೆ ಉಪದ್ರ ಆಪುಣು ದಾಯಪಂಡ ಇಂಚ ಕ್ರಾಸ್ ಆದ ಬಾರ ಆಪುಜಿ ದಾಯಪಂಡ ಮಸ್ತ್ ಭಂಗ ಆಪುಣು ಒಂಜಿ ಪುಡ ತೋಜುನ್ನೆ ಅಂದ ಸರಿ ಚುನಾವಣೆದ ಬಗ್ಗೆ ಟಿಫನ್ ಪುನೇಂಡ ಮನಸ್ಸು ದಾದ ಬನ್ಪುನು ಸರಿ ಏರ್ ಬರೋಡು ದೇಶೋಡು ಇಂಕ ಆತ ಪಂಡ ಜನಕ್ಲ ಮಿತ್ತು ಪುಣ್ಯವು ನಮ್ಮ ಮಿದ್ದಾಲ ಪಂಡ ಏರ್ ಒಯ್ಕ್ ಓಟ್ ಪಾಡುವೆ ಅಕ್ಲಂಗ್ಲ ಚಾಯ್ಸ್ ಅವು ಓಟುಡು ಪಂಡ ಆಕ್ಲ ಅಂದು ನಮ್ಮ ನಿರೀಕ್ಷೆ ಬಂಡ ಇಂದು ರಿಕ್ಷಾದಾಕ್ಲಿಗೆ ಮಾತ್ರ ಹತ್ತಿ ಇಂದು ಬಂಡ ಸಾರ್ವಜನಿಕ ಪೋಪುನ ರೋಡು ಇಂದು ಮೂಲ ಆಪುನ ಅವಸ್ಥೆ ತೂಲೆ ಒಂಜಿ ಪ್ರೆಗ್ನೆಂಟ್ ಪೊಂಜು ಬತ್ತುಂಡ ಒಂಜಿ ಹುಷಾರು ಜಾದಾಕ್ಲು ಬತ್ತುಂಡ ಎತ್ತು ಕಷ್ಟ ಎತ್ತು ಬಂಗ ಅಂಚನೇಟಿ ನಮಗೂ ಬೋಡಾದ ಹತ್ತಿ ಪೂರ ಸಾರ್ವಜನಿಕ ಬೋಡಾದು ಇದೊಂದು ಮಂತ್ ಕೊರ್ರಿತ್ರ ಭಾರಿ ಅಡ್ಡಿತ್ತು ಬೊಕ್ಕ ಪಾಲಿಟಿಕ್ ಅವು ಇತ್ತ ಏರ್ ಬರ್ಪೇರಿಂದ ಪನ್ನೀರ ಬಲ್ಲಿ ಎಂಕ್ಲೆ ಆಪು ಜೊತೆ ನಾನು ಏರ್ ಬರ್ಪೇರಿ ಹಾಕ್ಲೊಂದು ಮಂತ್ ಕೊಡ್ತಿಂದ ಭಾರಿ ಅಡ್ಡಿತ್ತು ಇಂದು ಎಂಕ್ಲೆಗೆ ಒರಿಗಾದ ಹತ್ತು ಸಾರ ಪೂರಾ ಜನಕ್ಲೆ ಅದು ಎಡ್ಡೆ ಒಂಜಿ ಅಭಿಪ್ರಾಯ ಎಡ್ಡೆ ಒಂಜಿ ವಿಷಯ ಇಂದು ಭಾರಿ ಒಂಜಿ ಅಡ್ಡಿ ದೇಶದ ಏರ್ ಬತ್ತನಲ್ಲ ನಮಗದಾಲ ಅಬ್ಜೆಕ್ಷನ್ ಇಜ್ಜಿ ಏರ್ಲ ಬರಡು ನಮಗೆ ಎಂಚಿನ ಮಂಡೆ ಏರ್ ಬತ್ತನ ಹಾಕ್ಲಿ ಎಂಕ್ಲೆಗೆ ಒಂಜಿ ಉಪಕಾರ ಮಂತ್ ಕೊರ್ನ ಯಾವ ಆತೆ ಬೇದಾಲ ಇಜ್ಜಿ ಏರೊಂದು ಪಂಡು ಹೊಡಿತೆ ಪಂಡ್ ನಮ್ಮ ಪಣಿಯರ ಆಪುಜಿ ನಮ್ಮ ಕೈಟಿಚ್ಚಿ ನಮ್ಮ ಪ್ರಯತ್ನ ನಮ್ಮ ಅನ್ಪ ಬರ್ಪುನ ಹಾಕಲು ಏರಾಂಡ ನಮ್ಮ ಮುಲ್ತ ಕಷ್ಟ ದೂದ ಒಂಜಿ ಇದು ಪರಿಹಾರ ಮಂತಂಡ ಆಂಡ ಆತೆ ಬೊಕ್ಕದಾಲ ಪಣಿಯರ ನಮ್ಮ ಎಂಚಿನ ಈ ಸರಿ ಕಾಂಗ್ರೆಸ್ ಬರ್ಬೇಕಂತ ನಿರೀಕ್ಷೆ ಮಾಡಿದೆ. ಯಾಕೆ ಅಂದರೆ ನಮ್ಮ ಬಡವರಿಗೋಸ್ಕರ ಅವರು ಏನೂ ಮಾಡಿಲ್ಲ ಬಿ ಜೆ ಪಿಯವರು ಇಲ್ಲಿವರೆಗೂ. ಈಗ 10 ವರ್ಷ ಆಯಿತು. ನಾವು 450-500 ರೂಪಾಯಿಗೆ ಗ್ಯಾಸ್ ತಗೊತಿದ್ವಿ. ನಮಗೆ ಪುಕ್ಷಟೆ ಗ್ಯಾಸ್ ಕೊಡ್ತಾವಂತೇಳಿ ನಾವು ಕಟ್ಟಿಗೆಯಿಂದ ಉರುವಲು ಮಾಡ್ತಿದ್ವಿ. ಈಗೇನಾಯಿತು ಅಂದರೆ ಆ ಒಂದು ಗ್ಯಾಸ್ ಕೊಟ್ಟು ಈಗ 1200-1400 ತಗೊಂತ ಇದ್ದಾರೆ. ಅದು ಒಂದು ನಮಗೆ ಹೋಯಿತು. ಮತ್ತು ಇನ್ನು ಡೆವಲಪ್ಮೆಂಟ್ನಲ್ಲಿ ಏನೂ ಇಲ್ಲ, ಎಲ್ಲ ಜಾತೀಯತೆ ಅದು ಇದು ಮಾತಾಡ್ತಾ ಇದ್ದಾರೆ. ಅದು ನಾವೆಲ್ಲ ಊರಲ್ಲೆಲ್ಲ ನಾವು ನಮ್ಮ ಅಜ್ಜನ ಕಾಲದಲ್ಲಿಂದನೂ ಎಲ್ಲ ಕಟ್ಟಿದ್ವಿ. ಈಗೇನು ಹೊಸದು ಕಟ್ಟಿದ್ದಲ್ಲ ಇದು ರಾಮ ಮಂದಿರ. ಆಂಜನೇಯನ ದೇವಸ್ಥಾನನ ನಮ್ಮ ಅಪ್ಪರ ನಮ್ಮ ಅಜ್ಜನ ಕಾಲದನ ನಮ್ಮ ಊರಲ್ಲೇ ಅಲ್ಲ, ಪ್ರತಿಯೊಂದು ಊರಲ್ಲೇ ಉಂಟು. ಈಗ ಅದು ರಾಮ ಮಂದಿರ ಈಗ ಅಲ್ಲಿ ಕಟ್ಟಿರೋದಲ್ಲ, ನಮ್ಮ ಪ್ರತಿಯೊಂದು ಊರಲ್ಲಿ ರಾಮ ಮಂದಿರ ಉಂಟು. ಅಂತೂ ಕರ್ನಾಟಕದ ಗ್ಯಾರಂಟಿ ಏನಾದರೂ ಸಲ ಕೌಂಟ್ ಆಗ್ಬೋದಾ? 100ಕ್ಕೆ 100 ಗ್ಯಾರಂಟಿ. ಅದು ಎಲ್ಲ ಬಡವರಿಗೆ ಒಳ್ಳೆಯದು ಕೆಲಸ ಆಗಿದೆ. ಯಾರು ಮುಖ್ಯ ದೇಶದ ಪ್ರಧಾನಿ ಆಗ್ಬೋದು ಅಂತ ನಿರೀಕ್ಷೆ ಉಂಟಾ? ನಮಗೆ ರಾಹುಲ್ ಗಾಂಧಿ ಆಗ್ಬೇಕಂತ ನಮ್ಮ ನಿರೀಕ್ಷೆ. ಓಟ್ ಮಾಡುವರತ್ತೆ ಸರ್ ಪ್ರತಿ ವಿಧಾನಸಭೆ ಮತ್ತು ಲೋಕಸಭೆ ಅತ್ತ ಸರ್ ಏರ್ ಬತ್ತನೆ ಎಡ್ಡೆ ಅಂದಲ್ಲ ಇರಿಗೆ ಯೋಚನೆ ಉಂಟಾ ದೇಶೋಡು ಧನ್ಯರಾಬಿದೆ ಅಂಚತ್ತೆ ಈ ದೇಶ ಒರಿಯೋಡಂದಲ್ಲ ವಾ ಪಕ್ಷ ಬರೋಡಂದಲ್ಲ ಯೋಚನೆ ಮಾಡಿದಾರ ಅಂಚದಲ್ಲ ಅದೇ ಸರ್ 8 ವರ್ಷದಿಂದ ಈ ಕಾಯಕ 43 ವರ್ಷ ಉಂಟು. ಮೂಲೆ ಬೇರೆ ಮಾತಾಡಲ್ಲ ಮೂಲೆ ಎಂಚ ಸರ್ ಈ ವೃತ್ತಿ ಬದುಕುಲಿ ನಾತಲ್ಲಿ ದುಂಬುತ್ತೀನಿ ಇತ್ತಂತೆ ಕೊರೋನಾದಾಗ ಬಾರಿ ತಾಪತ್ರೆ ಫಾಸ್ಟ್ ಫುಡ್ ಆತ ಆಮ್ಲೆಟ್ ಚರ್ಮುರಿ ಬಾಯಿಲ್ ಆತೆ ಭಯ್ಯನ ಆತೆ ಕಮ್ಮಿ ಇತ್ತೆ ಚುನಾವಣೆದ ಕಾವು ಅತ್ತೆ ಓಟದ ಕಾವು ಇರ್ನ ಇಲ್ಲ ಬಾಕಲಿಗೆಲ್ಲ ಬತ್ತದ ಉಪ್ಪೇರು ರಾಜಕೀಯದ ಒಲ ಉಂಡ ಸರ್ ಅದು ಅಂಚದಲ್ಲ ಇಜ್ಜಿ ಮಾರಿ ಮಲ್ಲ ಒಳ ಅಂದ ಇಜ್ಜಿ ರೆಡ್ಡೆ ಮನ್ಪೇರು ಹಾಕ್ಲೇ ಕೊರ್ಪುಣಿಂದ ಆತೆ ಇತ್ತೆ ಎಡ್ಡೆ ಆತನ ದೇಶ ಆತನದು ಮನೆ ರಾಪುಜಿ ಆತನದು ಹೇಳು ಗ್ಯಾಸ್ಗೆ ಆತು ರೇಟ್ ಕಮ್ಮಿ ಇತ್ತು ಇತ್ತೆ ಎತ್ತು ರೇಟ್ ಇತ್ತು ಆತನು ಕಮ್ಮಿಯಿಂದ ಅಲ್ಲ ಇಜ್ಜಿ ಹೆಂಗ ಮಗ ಅದು ಆತೆ ಹಾಂ ಅಂಚ ಮಧ್ಯಮ ವರ್ಗ ಬಾರಿ ಭಂಗ ಉಂಟು. ಅದು ಮೋದಿ ಒಂದು ವೇಳೆ ಬರ್ಪೇಡ ಪೀರ ಆತಂದ್ರೆ ರಾಹುಲೇ ಬರ್ಪೇಡಲ್ಲ ಈರ್ನ ನಿರೀಕ್ಷೆದಾದ ವೈಕಿ ಕಮ್ಮಿ ಮಾಡ್ಕೊಡು ಒಂಜಿ ನಮ್ಮ ದಿನಟ್ಟು ಉಂಟತೆ ಜನಸಾಮಾನ್ಯರು ಉಪಯೋಗ ಮಾಡ್ಬಿಡೋ ಸಾಮಾನು ಕಮ್ಮಿ ಅವಳು ಅವಳ ಟಿ ವಿ ಕಿವಿ ಅವು ಮಲ್ಲ ಪ್ರಶ್ನೆ ಬಿಡು ಜೋಗಲಿ ಫ್ರೀ ಎಜುಕೇಶನ್ ತಿಕ್ಕೋಡು ಹಾಂ ಅಂಚ ಹಾಂ ಕಂಡವಟ್ಟೆ ಶಿಕ್ಷಣ ಬರೋ ಕಾಸ್ಟ್ಲಿ ಆತನ ಇತ್ತೆ ಎಲ್ಲಿ ಫೀಸಿಲ್ಲ ಆತು ಮತ್ತೆ ಜನ ಹೆಣ್ಣ ಅಂತೆ. तो भारत माता की भारतीय जनता पार्टी की नरेंद्र मोदी जी की जेपी नड्डा जी की येडियूरप्पा जी की विजेंद्र जी की कैप्टन ब्रिजेश चौटा जी की
ನಮಸ್ತೆ ನಮಸ್ತೆ ನಮಸ್ತೆ. ನಮ್ಮೆಲ್ಲರ ನಾಯಕರುಗಳಾದಂಥ UT ಖಾದರಿಗೆ ഇരുപത്തി വർഷം ഉണ്ട് ಯಾ ತೊಕ್ಕೊಟ್ಟಿಲ್ಲ ಯಾ ತೊಂದರೆ ಅಜ್ಜಿ ಅವು ಹೆಂಗೆ ಪನ್ನೀರ್ ಸಾಧ್ಯ ಸಾಧ್ಯ ಅವು ನಮ್ಮ ಪಂಡ್ರ ಅವುಂಡ ಬರ್ಪುನೆ అంటే ఇంట్లో పాప దాకా ఉపకారం ఉంటుంది లెక్క బాగా తిక్కోడు పాప దాకలే బడవರಿಗೆ ట్యాంకులు బడవి ఇంట్లో అలా సవలతు కొరుపు లెక్క మనపు లెక్క ఐదు ఓటు విన్నాత ఐదు పాడోళ్ళు ದೇಶ ಒರಿ ಒರಿನನ್ನು ಟ್ಯಾಕ್ಸ್ ಕೊರಂದಿಲ್ಲ ಬರೋಡು ಅತ್ತೆ ಏರು ವಿನ್ನಾಪೇರ ಏರು ಸೋಪೇರ ಅವು ಸೋಪ್ ನಿಷ ಆಯ್ತು ವಿನ್ನಾಪನ ಇಂಗ್ಲಲ್ಲ ವ್ಯವಸ್ಥೆ ಮಂದಿ ಕೂಡ ಕೂಡ ಓ ರಾಜ್ಯಕ್ಕೆ ಸ್ಥಳೀಯ ಡಿಮಾಂಡ್ ಸರಿಯಾದ ವ್ಯವಸ್ಥೆ ವ್ಯವಸ್ಥೆ ಬಂದು ಇಂಕ್ಲೆಗೆ ಏನಪ್ಪ ಯಾನಕ್ಕೆ ಕ್ರಾಯ ಕೊಡ್ತು ಕೂಡಿ ಎತ್ತೋಣಿ ಬೊಕ್ಕ ಗೌರ್ಮೆಂಟ್ ತಿಕ್ಕು ಇಂಕ್ಲೆಗೆ ಸವಲತ್ತು ಅಂಡ್ ಎಂಕೆ ತೋಡಿ ತೆಗೆದಿಜಿ ಹೆಂಗೆ ತೆಗೆದಿಜಿ ಎಂಕದಲ್ಲ ಅರ್ಜಿ ಪಾಂಡ ಅಕ್ಲ ಒಂದು ಪೇರೆ ಇಂಕ್ಲೆ ಗೋಡ್ ಕೊಂತಿದ್ದೀಂಡ ಅಕ್ಲ ಗೋಡ್ ಕೊಂತಿದ್ದೆ ಅನ್ನೋ ಒಂದು ಜಾಗ ತಿಕ್ಕೊಡು ಅನ್ಪೇ ಅಕ್ಲ ಈ ಜಾಗ ಹೋಲ್ ಮಾಡ್ಲಾಗ ನಮ್ಮದು ಓಡ್ ಜಾಗ ಹೆಂಗೆ ಜಾಗ ತಿಕ್ಕೊಂಡ ತಿಕ್ಕೊಂಡು ಎಂಗ್ಲೆ ತಿಕ್ಕೊಂಡ ಎಂಗ್ಲೆ ತಿಕ್ಕೋಜಿ ಆತ್ತೆ ಬೊಕ್ಕದಲ್ಲ ಏರಪಾಡಿ ಎಂಗೆ ಜಾಗ ಈ ಪ್ಲಸ್ ತಿಕ್ಕೊಂಡ ಬಕ್ಕಲ ಎಂಗೆ ಎಡ್ಡೆ ಈ ಪ್ಲಸ್ ಯಾನು ಅವನು ಅಂಚೆ ಪುರ ತಿಕ್ಕೊಂಡು ಎಂಕಲೆ ಎಂಕಲೆ ಪಾಪದೆಲ್ಲ ಬೇರೆ ಬರ್ಪೋಜಿ ಅಂಚೆ ತಿಕ್ಕೊಂಡ ಬೇರೆ ಆಡ್ಬೋದು ಈ ಸೈಡ್ ತೆಗೆದು ಬೇರೆ ಬರ್ಪುಂಡು ಬೋರ್ಡ್ ಜಂಕ್ಷನ್ ಒಂದು ಆಚೆ ಪತ್ತು ಜನಕ್ಕೆ ತೂವೆ ತಿಕ್ಕೊಡತ್ತ ಒಂದು ಮೂಲೆಡ ಕುಲ್ನತ್ತು ಏರ ಗೊತ್ತಾಗ್ಬಿಡ ಏರ ಗೊತ್ತಾಗ್ಬೋದು ನಾಣ ನನಗೆ 73 ವರ್ಷ ಆಯಿತು. ಸಾಧಾರಣ ಒಂದು 50 ಮಾಡಿದೆ ಹೌದು. ನನಗೆ BJP ಬಂದರೆ ಒಳ್ಳೆಯದಂತ. ಮೋದಿ ನಮ್ಮದು ಫ್ಯಾಮಿಲಿ. ಮುಂಚೆ ನಾನು ವಾಜಪೇಯಿ ಪ್ಯಾರನಾಗಿ ಈಗ ಮೋದಿ ಒಳ್ಳೆದ ಅಲ್ಲ ಮೋದಿ ಬಂದರೆ ಒಳ್ಳೇದು ಇಲ್ಲ ಮತ್ತೆ ಬೇರೆ ಯಾರು ಇದ್ದಾರೆ ಮತ್ತೆ ಈ ಕಾಂಗ್ರೆಸ್ನಲ್ಲಿ ಕೂಡ ಯಾರಿಲ್ಲ ಮೋದಿ ಬಂದರೆ ಒಳ್ಳೇದು. 75 ವರ್ಷ 11ನೇ ಓಟ ಅದು ಎಷ್ಟು ವರ್ಷಕ್ಕೆ ಅದು? 5 ವರ್ಷಕ್ಕೊಮ್ಮೆ. ಹಾಂ ಅದರಲ್ಲಿ ಒಂದು ವಿಧಾನಸಭೆ ಬಂದಿರುತ್ತೆ, ಒಂದು ಲೋಕಸಭೆ ಬಂದಿರುತ್ತೆ. ಹೌದು ಮತದಾನ ನಮ್ಮೆಲ್ಲರ ಹಕ್ಕು. ಹೌದು ಏನು ಹೇಳಲಿಕ್ಕೆ ಬಯಸ್ತೀರಿ? ಇವತ್ತಿಗೆ ಎಂತ ಹೇಳೋದು, ಓಟು ಹಾಕಬೇಕು ಮತ್ತೆ ಓಟು ಹಾಕಲೇಬೇಕು, ಅದು ನಮ್ಮ ಹಕ್ಕು. ಸಾಕು. ಈಗ ದೇಶಕ್ಕೋಸ್ಕರ BJP ಬಂದರೆ ಒಳ್ಳೇದಂತ ಉಂಟು. ಇಲ್ಲ ಹಾಗೇನಿಲ್ಲ, ಅಂದರೆ ನಾನು ಇದು ನಡವಳಿಕೆ ಎಲ್ಲ ಸ್ವಲ್ಪ ಅದು ದೇಶ ಉಳಿಬೇಕು. BJP ಬರಬಾರ್ದು. ಅವ್ರು ಹೇಳಿದ್ರಲ್ಲ ದೇಶ ಉಳಿಯುತ್ತೆ ಅಂತ. ದೇಶ ಉಳಿಯೋದಲ್ಲಿ ದೇಶವನ್ನು ಮಾರ್ತಾ ಇದ್ದಾರೆ ಅವರು. ಕಾಂಗ್ರೆಸ್ ಬರ್ತದೆ, ಬರ್ಬೋದು. ಗ್ಯಾರಂಟಿ ಕೊಡ್ತಾರೆ. ಪ್ರಯೋಜನ ಆಗ್ತಾ ಉಂಟಲ್ಲ, ಕರ್ನಾಟಕ ಸರ್ಕಾರದಲ್ಲಿ ಆಗ್ತಾ ಉಂಟು. ಇನ್ನು ಆಗ್ತದೆ. 100%. ಈ ಸಲ ಅದೇ ಕಾಂಗ್ರೆಸ್ ಬರ್ತದೆ, ಬೇರೆ ನಿರೀಕ್ಷೆ ಇಲ್ಲ. ಇಲೆಕ್ಷನ್ ಹತ್ರ ಆಗ್ತಾ ಇದೆ, ಏನು ಸಂದೇಶ ಹೇಳಲಿಕ್ಕೆ ಬಯಸ್ತೀರಿ ಸರ್? ನಾಡ್ದು 26ನೇ ತಾರೀಕಿಗೆ ಅಂತ ನಡೆಯುವಂಥ ಈ ಎಲೆಕ್ಷನ್ನಲ್ಲಿ
ಎಲ್ಲರೂ ಮತದಾನ ಮಾಡಬೇಕು. ಮತದಾನ ನಮ್ಮೆಲ್ಲರ ಹಕ್ಕು. ಯಾರು ನೋಟ ಹಾಕಬೇಡಿ. ನಿಮಗೆ ನಿಮಗೆ ಅಭ್ಯರ್ಥಿ ನಿಮಗೆ ಇಷ್ಟ ಇದೆಯೋ ಆ ಅಭ್ಯರ್ಥಿಗೆ ನೀವು ಮತವನ್ನು ನಿಮ್ಮ ಚಲಾಯಿಸಿ. ಈಗ ದೇಶ ಒಳ್ಳೆ ಇದೆ, ಇನ್ನೂ ಒಳ್ಳೆ ಆಗಬೇಕು, ಇನ್ನೂ ಒಳ್ಳೆ ಮಾಡಬೇಕು. ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ನೀವು ಮತದಾನ ಮಾಡಿ. ಯಾರು ಪ್ರಧಾನಿ ಆದರೆ ಒಳ್ಳೆಯದು ಹಾಗೇನಿಲ್ಲ, ಹೇಳುವಾಗಿಲ್ಲ. ಇಲ್ಲ, ಹಾಗೇನಿಲ್ಲ. ನಾನು ಹೇಳೋದು ಸರಿಯಲ್ಲ. ನಿಮ್ಮ ಇಷ್ಟ. ನಿಮಗೆ ಯಾರು ಅಭ್ಯರ್ಥಿ ಇಷ್ಟ ಇದೆಯೋ ಅವರಿಗೆ ಮತದಾನ ಮಾಡಿ. ಯಾರಿಗೆ ಬಹುಮತ ಬರ್ತದೆ ಸರ್ಕಾರ ಮಾಡ್ತಾರೆ. ಕರೆಕ್ಟ್. ಅಂತೂ ಅಲ್ಲ ಸರ್, ಏನಾದರೂ ಒಂದು ನಿರೀಕ್ಷೆ ಇಲ್ವ ಈ ದೇಶಕ್ಕೆ? ದೇಶ ಉಳಿಯಬೇಕಾದ್ರೆ ಈಗ ಕೋವಿಡ್ ಟೈಮಲ್ಲೆಲ್ಲ ತುಂಬ ಹೆಲ್ಪ್ ಆಗಿರ್ಬೋದು ಕೆಲವರಿಗೆ. ಆದರೂ ಈಗ ಪ್ರಧಾನಿ ಮೋದಿಯವರು ಒಳ್ಳೆಯ ಒಂದು ದೇಶವನ್ನು ನಡೆಸ್ತಾ ಇದ್ದಾರೆ. ಅಲ್ಲ, ನಿಮ್ಮಂಥ ಸ್ಕಿಲ್ಡ್ ಲೇಬರಿಗೆ ಏನಾದರೂ ಹೆಲ್ಪ್ ಆಗಿದೆಯಾ ಈಗ ಅವ್ರದ್ದು ಕೌಶಲ್ಯ ಆಧಾರಿತ ಯೋಜನೆಗಳಿಂದ ಎಲ್ಲ? ಅದಕ್ಕೆ ನಾವು ಏನು ಹೋಗಲಿಲ್ಲ ಇನ್ನುವರೆಗೆ. ಇದೆ, ಸ್ಕೀಮ್ ಎಲ್ಲ ಇದೆ, ನಾನು ಹೋಗಲಿಲ್ಲ. ಮುಂದಕ್ಕೆ ಮಾಡ್ಬೋದು. ಈಗ ಬಡವರಿಗೆಲ್ಲ ಒಳ್ಳೆ ಒಂದು ಸ್ಕೀಮ್ ಎಲ್ಲ ಬಂದಿದೆ. ಮುಂಚೆ ಇನ್ನೂ ಒಳ್ಳೆ ಬರ್ಬೋದು ಅಂತೇಳಿ ನಮ್ಮೆಲ್ಲ ಅನಿಸಿಕೆ. ಸ್ವಲ್ಪ ಜಾತಿ ರಾಜಕೀಯ ಇದೆ ಅಲ್ಲ ಸರ್ ದಕ್ಷಿಣ ಕನ್ನಡದಲ್ಲಿ? ಜಾತಿ ಅವರವರ ಇದಕ್ಕೆ ಅದಕ್ಕೆ ನಾನು ಏನು ಹೇಳೋದಿಲ್ಲ. ಅದೇ, ಯಾರಿಗೆ ನಿಮಗೆ ಅಭ್ಯರ್ಥಿಗೆ ಇಷ್ಟ ಇದೆಯೋ ಅವರಿಗೆ ಮತದಾನ ಮಾಡಿ. ಮತದಾನವನ್ನು ತಪ್ಪದೆ ಮಾಡಿ ಅಂತ ಹೇಳಿ ಅಷ್ಟೇ ನಿಮ್ಮ ಹತ್ರ ಒಂದು ವಿನಂತಿ. ಈ ಸತಿ ಅವೇ ನಮ್ಮ ಮೋದಿಜಿ ಬರೋಡು ಅಂದು ಮೋದಿಯೇ ಬರೋಡು ಆರು ಬತ್ತನೇ ನಮ್ಮ ದೇಶ ಕೊಂಜಿ ಮಾತಲ್ಲ ಪೂರ ಕರೆಕ್ಟ್ ಸರಿ ಆತೆ ಅವನಿಗಂಟು ಅಂದಂದು ಅದೇ ಒಂಜಿ ಇಲ್ಲೇ ಮಟ್ಟ ಬೇರೆ ಮಲ್ತೊಂದು ಎಂಕಲ 4 ಜನ ಬೇಲೆಗುಲ್ಲೇರು ಅಕಲೆಲ್ಲ ಜೀವಮನ ಹೋಗ್ಬಿಡು ಇಂಚನೆ ಎನ್ನೆಲ್ಲ ದೇವ್ರದಾಟಿ ಉರುಳು ನಡ್ತೊಂದು ಅಂಚ ಹಾಂ 25 ತಾರೀಕಿಗೆ ಮಾತೆರಲ್ಲ ತಪ್ಪಂದೇ ಓಟು ಮಾಡೋಡು BJPಗೆ. ಎಷ್ಟನೇ ಓಟು ಮಾಡ್ತಾ ಇರೋದು ಈ ಸಲ? ಮೂರನೇ ಓಟ? ಹಾಂ, ಮೂರನೇ ಓಟ್. ಎಲ್ಲಿ ಮಂಜಿಗೆ ಓಟು? ಭಟ್ಕಳದಲ್ಲಿ. ಹಾಂ, ಏನು ನಿರೀಕ್ಷೆ ಇದೆ ದೇಶದಲ್ಲಿ ಈ ಸಲ? ದೇಶದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಂತ. ಇಂಪ್ರೂವ್ಮೆಂಟ್ ಆಗಬೇಕು. ಯಾರು ಬಂದರೆ ಅಂತ ಏನಾದರೂ ಇದೆಯಾ ನಿರೀಕ್ಷೆ? ಎಲ್ಲ ನೋಡಬೇಕು. ಅದು ನಿಮ್ಮ ಇಚ್ಛೆ? ನಮ್ಮ ಇಚ್ಛೆ. ಹಾಂ. ನಿಮ್ಮ ಈ ಕ್ಷೇತ್ರದಲ್ಲಿ ಮೊಬೈಲ್ ಕ್ಷೇತ್ರದಲ್ಲಿ ಕ್ರಾಂತಿ ಆಗಿದಲ್ಲ ಈಗ? ಹಾಂ, ಆಗಿದೆ ಅಲ್ವಾ? ಜಿಯೋ ಬಂದಿದೆ, ಮತ್ತೊಂದು ಬಂದಿದೆ. ಹಾಂ, ಅಂಥದ್ದೇನಾದ್ರು ನಿರೀಕ್ಷೆ ಇದೆ ನಿಮಗೆ ಮುಂದಕ್ಕೆ? ಇಲ್ಲ, ಮುಂದೇನು ಇಂಪ್ರೂವ್ಮೆಂಟ್ ಆದರೆ ಒಳ್ಳೇದು. ಅಂದರೆ ಯೂತ್ಗೆ ನಿರುದ್ಯೋಗ ಸಮಸ್ಯೆ ದೂರ ಆಗಬೇಕು ಹೇಳಿದ? ಹಾಂ, ನೋಡಬೇಕು. ಯೂತ್ ಹತ್ರ ಏನು ಹೇಳಲಿಕ್ಕೆ ಬಯಸ್ತೀರಿ? ಯೂತ್ ಹತ್ರ ಎಲ್ಲರೂ ನಮ್ಮ ನರೇಂದ್ರ ಮೋದಿಗೆ ಅವರನ್ನು ಗೆಲ್ಲಿಸಿ ನಮ್ಮ ದೇಶವನ್ನು ಇನ್ನೂ ಅಭಿವೃದ್ಧಿಯ ಪಥಕ್ಕೆ ಕೊಂಡೊಯ್ಯಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಯಾಕೆ ಮೋದಿ ಬರಬೇಕು ಸರ್? ಅವರೇ ಬೇಕು. ಅವರು ಈಗ 3ನೇ ಟರ್ಮಿಗೆ ಬಂದರೆ ಇನ್ನೂ ಪ್ರಗತಿಶೀಲವಾಗಿ ನಮ್ಮ ದೇಶ 3ನೇ ಸ್ಥಾನದಲ್ಲಿದೆ. ಇನ್ನು ಅದನ್ನೇ ನಂಬರ್ 2ಗೆ ಅವರು ಬರ್ತೇನೆ ಅಂತ ಅವರು ನಿರೀಕ್ಷೆ ಇದೆ. ಅಷ್ಟು ಮಟ್ಟದ ವ್ಯವಸ್ಥೆ ಕೂಡ ಅವರು ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಅವರನ್ನು ಸಪೋರ್ಟ್ ಮಾಡಬೇಕಂತ ನಾವು ಈ ಮೂಲಕ ನಿಮ್ಮ ಚಾನಲ್ ನಾನು ಕೇಳಿಕೊಳ್ತೀನಿ. ಅದೇನಿಲ್ಲ, ಅದು ಸುಮ್ಮನೆ ಮಾತ್ರ ವಾಟ್ಸಪ್ಪಲ್ಲಿ ಮಾತ್ರ ಅದು ಬರ್ತಾರೆ. ಶೂರ್ 100%. ಬ್ರಿಜೇಶ್ ಚೌಡ ವಿನ್ ಆಗ್ತಾರೆ. 2 lakhs ವಿನ್ ಆಗ್ತಾರೆ ಶೂರ್ 100%. ದೇಶೋಡು ನಿರೀಕ್ಷೆ ಪಂಡ ಏನೋ ಗೊತ್ತುಂಡೆ. ಈ ಸರಿ ಒಂದು ಚೇಂಜ್ ಆತುಂಡೆ ಎಡ್ಡೆ ಎತ್ತನು. ಈ ಸರಿ ಒಂದು ಚೇಂಜ್ ಆತುಂಡೆ ಎಡ್ಡೆ. ಹಾಂ, ಜಾಯಕ್ ಚೇಂಜ್ ಪಂಡ ಮಾತ ಜಾಗೆಡ್ಲ ಒಂಜಿ ಭ್ರಷ್ಟಾಚಾರ ಜಾಸ್ತಿ ಉಂಟು ತೋಲಿ. ಅಂಚನೆ ಮಣಿಪುರ ತುಲೆಗೆ ಮಣಿಪುರ ಒಂಜಿ ವರ್ಷ ಕೈತಲ್ಲ ಒಂದು ಬತ್ತುಂಡು ವಿಷಯ ಮಕ್ಕಳು ಆಯ್ತ ವಿಷಯ ಗೆತನು ಜೇರು ಅಂಚಾದು ಈ ಸರಿ ಒಂದು ಚೇಂಜ್ ಆವಡಿ ಬರ್ರೆ. ಬದಲಾವಣೆ ಆವಡು ಪಂಡ 10 ವರ್ಷ ಆಂಡತೆ ಆ ವಿಷಯಕ್ಕೋಸ್ಕರ ಒಂದು ಬದಲಾವಣೆ ಬರೋಡು ಏರು ಬತ್ತನ ತೊಂದರೆ ಇಜ್ಜಿ ಒಂದು ಬದಲಾವಣೆ ಬರೋಡು ಪನ್ಪಿನ ಎಂಕಲ್ನ ಒಂದು ಉದ್ದೇಶ ಅಂದ್ ಗೊತ್ತಾಗ್ಬಿಡತ್ತೆ. ಅವೇ ಅನ್ಪನ್ಪಿನ ಹೌದಲ್ಲಜ್ಜಿ. ಗ್ಯಾರಂಟಿ ಇತ್ತೆ ಗ್ಯಾರಂಟಿ ಆಗ್ಲು ಕೊರೊಂದುಲ್ಲೇರು. ಗ್ಯಾರಂಟಿ ಕೊರೊಂದುಲ್ಲೇರತ್ತೆ ಮಾತೆ ಅಂದಾಯ್ತ ಅವು ಕೊರೊಂದುಲ್ಲೇರು ಆತೆ ಬೊಕ್ಕ ಆಯ್ತ ಒಂದು ದಾಲಜಿ ಮಾತೆರೆಲ್ಲ ಕೊರೊಂದುಲ್ ಮಾತೆರ್ಲಗೆ ತೊಗೊಂಡ್ವೇರ ಆಯ್ತಾ
ಕೆಲವರು ಪನ್ಪೇರು ಎಂಕ್ಲೆ ಬರ್ಚಿ ಎಂಕ್ಲೆ ಇಟ್ಟದಲ್ಲ ಪ್ರಯೋಜನ ಇದ್ದೀನಿ ಅಂದು ಮೂಲ ಆಕುಲೆ ಕೊಡ್ತೀನಿ ಏರ್ ಬರ್ಚಿ ಬಂತೇರು ಉಂಡತೆ ಆಕುಲಿಗೆ ತೊಂದರ್ಲೇರು ಅವೇ ಪನ್ಪಿನಿ ಅಂದ ಅವು ಉಂಡು ಇಜ್ಜಿಡ್ಲ ಈ ಪಂಡ ಒಂಜ ಅಂದ ಹಾಂ ಅಂದ ಇರುವರ್ಲ ಒಂಜ ಲೆಕ್ಕ ಒಲ್ಲೇರು ಅವು ಬಕ್ಕ ಅವು ಎಂಕ್ಲೆ ಯಾನು ಪನ್ಪಿನಿ ಅವಿ ಯಾನು ಪನ್ಪಿನಿ ಒಂಜೇ ಎನ್ನ ಉದ್ದೇಶ ಮೂಲ ಈ ಸರಿ ಒಂಜಿ 6-10 ವರ್ಷ ಆಂಡು 10 ವರ್ಷ ನೋಡಿದ್ರೆ ಈ ಸರಿ ಒಂಜಿ ಬದಲಾವಣೆ ಬರೋಡು ಅಂದ್ ಆತಿ ಬೊಕ್ಕದಾಲ ಎಂಗ್ಲೆ ಯಾನು ಪನ್ಪಿನಿ ತೊಕ್ಕೊಟ್ಟು ಮುಲ್ಪ ಮಲ್ಲ ಸಮಸ್ಯೆ ಮೇರೆ ಪಾರ್ಕ್ಲ ಇಜ್ಜಿ ಆ ಎದುರುಡ ಉಲ್ಲಲದಕ್ಕಲು ಒಂಜಿ 7-10 ಗಾಡಿ ದಕ್ಕಲು ಬತ್ತು ಸರ್ವಿಸ್ ಹಾಕುವೇರು ಅವೇನೇರಲ್ಲ ಒಂಜಿ ಉಂತಾನ ಒಂಜಿ ದಾತೋರ್ ಇಜ್ಜಿ ಅಂಚಿನ ಓವ ಊರ್ದಕ್ಕಲು ಮುಲ್ಪ ಬರ್ಪಿನಿ ಓವ ಊರ್ದಕ್ಕಲು ಹಾಂ ಅಂದು ಓವ ಊರ್ದಕ್ಕಲು ಮುಲ್ಪ ಕೊಣಜ ಅಂಚಿದ ಒಲ್ಪ ಗೊತ್ತುಂಡಿ ವಿನೋಲಿ ಅಂಚಿದ ಪೂರ ಬರೋದಿಲ್ಲ ಹಾಂ ಒಲ್ತ ಎಂಕೆಲೆ ಮೂಲ ಬೆಂಡ್ರಜ್ಜಿ ಈ ಮೂಲ ತೊಕ್ಕೊಟ್ಟು ಗ್ರಾಮದ ಎಂಕ್ಲೆ ಬೆಂಡ್ರಜ್ಜಿ ಪೂರ ದಬ್ಬಲಿಕ್ಕೆ ಮೇಲೆ ಹಾಂ ಅಂದ ಅವೇ ಪನ್ಪಿನಿ ಆ ಜನ ಮೂಲ ಓಲುಂಡು ಇತ್ತೆ ಮೂಲ ಉಪ್ಪರ್ಲ ಇಜ್ಜತ ಅಂಚದು ಓ ಮೂಲು ಪನ್ಪೇರು ಅವರು ಅಂದು ಪಂತನ ಮೇರೆ ಅಂದು ಮೂಲು ಪಂತನ ಮೂಲು ಒಂಜಿ ಈತು ಜನ ಪಬ್ಲಿಕ್ ಅವ್ರು ಬಸ್ ಉಂಟು ಒಂಜಿ ಬಸ್ ಸ್ಟ್ಯಾಂಡ್ ಉಂಡೆ ಮೇರೆ ಬಸ್ ಸ್ಟ್ಯಾಂಡ್ ಉಂಡ ರಿಕ್ಷಾ ಪಾರ್ ಮಲ್ಲೆಜ್ಜಿ ಒಂಜಿ 10 ಜನ ಸಾರ್ವಜನಿಕರು ಉಂತನ ಒಂಜಿ ಈತು ಬಸ್ ಉಂತುಂಡು ಮೂಲ ಒಂಜಿ ಬಸ್ ಸ್ಟ್ಯಾಂಡ್ ಉಂಡು ಅತ್ತು ಅಂದು ಅಂದು ಉಯ್ದ ಮುಟ್ಟ ಆಯ್ತದಲ್ಲ ಸುದ್ದಿ ಇಜ್ಜದಲ್ಲ ಅಂದ ಲೋಕಸಭೆಯಲ್ಲಿ ನಿರೀಕ್ಷೆ ಅಂದರೆ ಈಗ 2 ವರ್ಷ 2 ಸಲ 3 ಅವಧಿಗೆ ಇವರು ಮೋದಿಯವರೇ ಬಂದಿದ್ದಾರೆ. ಆದರೆ ಮೋದಿಯವರು ಬಂದದಂತ ಹೇಳಿ ನಮಗೆ ನಮಗೆ ವೈಯಕ್ತಿಕವಾಗಿ ಏನಿಲ್ಲ. ಆದರೂ ಅಂತಾರಾಷ್ಟ್ರದಲ್ಲಿ ಉಳಿದ ಹೊರಗಿನ ದೇಶಗಳಲ್ಲಿ ಒಳ್ಳೆಯ ಒಂದು ಸ್ಥಾನಮಾನ ಭಾರತಕ್ಕೆ ದೊರಕಿದಂತಾಗಿದೆ. ಮತ್ತು ಇದು ಮೋದಿಯವರದ್ದು 2ನೇ ಅವಧಿ ಪೂರ್ತಿಯಾಗಿ ಇನ್ನು ಮೂರನೇ ಅವಧಿಗೆ ಅಂದರೆ ನಮಗೆ ಈಗ 70 ವರ್ಷದಲ್ಲಿ ಉಳಿದ ರಾಷ್ಟ್ರೀಯ ಪಾರ್ಟಿಯವರ ಆಳ್ವಿಕೆಯಲ್ಲಿ ದೇಶ ಏನೂ ಅಭಿವೃದ್ಧಿ ಕಾಣಲಿಲ್ಲ. ಎಂದರೆ ಸ್ವಂತ ಪಾರ್ಟಿಯವರು ಕಮಾಯಿ ಮಾಡಿರ್ಬೋದು, ಸ್ವಿಟ್ಜರ್ಲ್ಯಾಂಡು ಅಥವಾ ಹೊರಗಿನ ಬ್ಯಾಂಕಿನಲ್ಲಿ ಡೆಪಾಸಿಟ್ ಇಟ್ಟಿರ್ಬೋದು. ಆದರೆ ಭಾರತದವರಿಗೆ ನಮಗೆ ಏನೂ ಇರಲಿಲ್ಲ. ಆದರೆ ಮೋದಿಯವರು ಬಂದ ಮೇಲೆ ಗ್ಯಾಸಿನ ಅಭಾವ ಇಲ್ಲ. ನಾವೀಗ ಮೊದಲೆಲ್ಲಾದರೆ ನಾವು ಕರೆನ್ಸಿ ನೋಟುಗಳು ಕೈಯಲ್ಲಿ ಹಿಡಿತಾ ಇದ್ದೇವೆ. ಗಲೀಜು ನೋಟುಗಳು, ಹರದ ನೋಟುಗಳು, ಕಲಕು ನೋಟುಗಳು, ಹೊಲಸು ನೋಟುಗಳೇ ಇತ್ತು. ಈಗ ಅಂದರೆ ಗರಿ ನೋಟುಗಳಿದೆ. ಕಾರಣ ಅದರಿಂದಾಗಿ ಮತ್ತು ಎಲ್ಲಿ ಹೋದರೂ ಈಗ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ನಾವು ಹೋಗುವುದಾದರೆ ಈಗ ಒಂದು ಚರಕು ಲೋರಿ ಹೋಗುವುದಾದರೆ 1 ತಿಂಗಳ ಟೈಮ್ ಬೇಕಾಗ್ತದೆ. ಆದರೆ ಈಗ 1 ವಾರದಲ್ಲಿ ತಲುಪುತ್ತದೆ. ಚೆಕ್ ಪೋಸ್ಟ್ನಲ್ಲಿ ನಿಲ್ಲಿಸಿ ಹಣ ವಸೂಲಿ ಮಾಡುವುದು, ತೊಂದರೆ ಕೊಡುವುದು ಕಷ್ಟ. GST ಬಂದ ಮೇಲೆ ಅದೆಲ್ಲ ಕಂಪ್ಲೀಟ್ಲಿ ಹೋಗಿದೆ. ಮತ್ತು ಅಂತಾರಾಷ್ಟ್ರೀಯ ಇದರಲ್ಲಿ ನಮಗೆ ಸ್ಥಾನಮಾನ ಸಿಕ್ಕಿದೆ. ಎಲ್ಲಿ ಹೋದರೂ ಕೂಡ ಯಾವುದೇ ರಾಜ್ಯ ಗಲಾಟೆ, ಈಗ ಉಕ್ರೇನ್ ಇರ್ಬೋದು, ರಷ್ಯಾ ಇರ್ಬೋದು, ಮತ್ತು ಇದರದ್ದು ನಮ್ಮ ಇಸ್ರೇಲ್ ಇರ್ಬೋದು, ಯಾವುದೇ ರಾಜ್ಯದ್ದು ಇಲ್ಲದ ಚೈನಾ ಇರ್ಬೋದು, ತಾಯ್ವಾನ್ ಇರ್ಬೋದು, ಅಲ್ಲಿಗೆ ನಮ್ಮ ಪ್ರಧಾನಮಂತ್ರಿಯನ್ನೇ ಅವರು ಕರೀತಾ ಇದ್ದಾರೆ. ನೀವು ಬಂದು ಒಂದು ಸಂಧಾನ ಮಾಡಿಕೊಡಿ ನಮಗೆ, ಇಲ್ಲ ನಮ್ಗೆ ಆಗೋದಿಲ್ಲ. ಆ ಮೂಲಕ ಈಗ ಪಾಕಿಸ್ತಾನವೇ ಆಗಿರ್ಬೋದು, ಪಾಕಿಸ್ತಾನದ್ದು ಕೂಡ ಏನೇ ಒಂದು ತೊಂದರೆಯೂ ಈ ತನಕ ಇಲ್ಲ. ನವಾಜ್ ಶರೀಫು ಮೋದಿಯವರಲ್ಲಿ ಹತ್ತಿರದಲ್ಲಿದ್ದಾರೆ. ಮತ್ತೀಗ ಚಿಲ್ಲರೆ ಆಗಿತ್ತು, ಅದು ಈಗ ಇಲ್ಲ. ಆದ ಕಾರಣ ನಾವು ನೆಮ್ಮದಿಯಲ್ಲಿದ್ದೇವೆ. ಯಾವುದು ಕೋವಿಡ್ ಟೈಮ್ನಲ್ಲಿ ಖಂಡಿತ 100ಕ್ಕೆ 100 ನಮ್ಮ ಪ್ರಧಾನಮಂತ್ರಿ ಇದ್ದ ಕಾರಣವೇ ನಮ್ಮ ಮಾತ್ರ ಅಲ್ಲ, ದೇಶ ಉಳಿದಿದೆ. ಎಷ್ಟೋ ಬಡ ರಾಷ್ಟ್ರಗಳಿಗೆ ಅಥವಾ ಶ್ರೀಮಂತ ರಾಷ್ಟ್ರಗಳಿಗೆ ನಮ್ಮದೇ ಮೆಡಿಸಿನ್ ಕೊಟ್ಕೊಂಡು ಅದರ ಒಂದು ಕೀರ್ತಿ ನಮಗೆ ಬಂದಿದೆ. ಅದರಲ್ಲಿ ಎಲ್ಲ ರಾಷ್ಟ್ರಗಳು ಕೊರೋನಾದಿಂದಾಗಿ ನೆಲಕಚ್ಚಿ ಹೋಗಿದೆ, ಶ್ರೀಮಂತ ರಾಷ್ಟ್ರಗಳು. ಆದರೆ ನಮ್ಮ ರಾಷ್ಟ್ರಕ್ಕೆ ಅಂಥ ಒಂದು ವಿಷಯ ಬಂದಿದೆ ಅಂತ ಗೊತ್ತಾಗಲಿಲ್ಲ. ಮೋದಿಯವರ ಕೆಪಾಸಿಟಿ ಅಂತಲೇ ಹೇಳ್ಬೋದು, ಅಥವಾ ಅವರ
ಕಾರ್ಯ ಪ್ರವೃತ್ತಿ ಅಥವಾ ಅವರ ಉತ್ಸಾಹ ಅಂತಲೇ ಹೇಳ್ಬೋದು. ರಾಮ ಮಂದಿರ ಏನಾದರೂ ಪ್ಲಸ್ ಆಗ್ಬೋದಾ ಸರ್? ರಾಮ ಮಂದಿರ ಮತ್ತು ಓಟಿಗಾಗಿ ಪ್ಲಸ್ ಆಗ್ತಾ ಅಂತ ಪ್ಲಸ್ ಆಗ್ತಾ ಅಂತ ನಾನು ಅದರ ಮೇಲೆ ನನಗೆ ದೊಡ್ಡ ನಂಬಿಕೆ ಏನಿಲ್ಲ. ರಾಮ ಮಂದಿರ ಆದರೆ ಅದೊಂದು ಈಗ ಕಾಂಗ್ರೆಸ್ನವರ ಗ್ಯಾರಂಟಿ ಯೋಜನೆಗಳೆಲ್ಲ ಜನರಿಗೆ ಬಹಳ ಹತ್ತಿರ ಆಗ್ತಾ ಇದೆ ಅಲ್ಲ ಕರ್ನಾಟಕದಲ್ಲಿ? ಖಂಡಿತ ಇಲ್ಲ. ಯಾವುದು ಸರ್? ಖಂಡಿತ ಇಲ್ಲ, ಹತ್ತಿರ ಆಗುದಿಲ್ಲ ಯಾವುದು ಕರ್ನಾಟಕದ ಗ್ಯಾರಂಟಿ. ಕಾರಣ ಏನಂತ ಹೇಳಿದರೆ, ಗ್ಯಾರಂಟಿ ಯಾರಿಗೆ ಸಿಕ್ಕಿತ್ತು? ಗ್ಯಾರಂಟಿ ಸಿಕ್ಕಿದೇನೋ ಒಂದು ಸ್ವಲ್ಪ ಮಂದಿಗೆ ಸಿಕ್ಕಿರ್ಬೋದು ವಿನಃ ಈಗ ನನ್ನ ವೈಯಕ್ತಿಕವಾಗಿ ನನಗೆ ಮತ್ತೆ ಕರೆಂಟ್ ಬಿಲ್ ನನಗೆ ಡಬಲ್, ಈಗ ಫ್ರೀ ಹೋಗಲಿ, ಮೊದಲು ಇದ್ದಕ್ಕಿಂತ ಡಬಲ್ ನಾ ಕಟ್ತಾ ಇದ್ದೇನೆ. ನಾನು ಬರೆದು ಕೊಟ್ಟೆ, ನಂಗೆ ಸಿಗಲಿಲ್ಲ. ಮತ್ತು ಗೃಹಲಕ್ಷ್ಮಿ ಅದು ಕೂಡ ನಮಗೆ ಸಿಗಲಿಲ್ಲ. ಮತ್ತೀಗ ರೇಷನ್ ಅಕ್ಕಿ ನಮಗೆ ಉಳಿದ ಗೌರ್ಮೆಂಟ್ ಇರುವಾಗ 10 kg ಸಿಗ್ತಾಯಿತ್ತು. ಆದರೆ ಈಗ 4 ತಿಂಗಳಾಯಿತು 1 kg ಇಲ್ಲ ಅಕ್ಕಿ. ಈಗ ಇವರು ಗ್ಯಾರಂಟಿ ಹೇಳ್ತಾ ಇದ್ದಾರೆ, ಎಲ್ಲಾದರೂ ಒಂದು ಮೂಲೆಗೆ ಯಾರಿಗಾದರೂ ಸಿಕ್ಕಿರ್ಬೋದು, ಕೊಟ್ಟಿರ್ಬೋದು ಏನು ವಿನಃ ಟೋಟಲಿ ಅದು ಫೇಲ್ಡ್. ಅಂದರೆ ರಾಜ್ಯ ದಿವಾಳಿ ಆಗ್ತದೆ ಹೇಳೋದು ನೀವು? ರಾಜ್ಯ ದಿವಾಳಿದು ಅದು ವಿಷಯ ಒಂದು ಲೆಕ್ಕದಲ್ಲಿ ಬೇರೆ, ಅದು ಖಂಡಿತ ಆಗ್ತದೆ. ಆದರೆ ನನಗೆ ತಿಳಿದ ವಿಷಯದಲ್ಲಿ ದಿವಾಳಿದ ಬಗ್ಗೆ ನನಗೆ ಅದರಿಂದ ಅವರ ಬಜೆಟ್ ಹೇಗುಂಟು ಅದು ಉಂಟು ನಂಗೆ ಗೊತ್ತಿಲ್ಲ. ತಿಳಿದ ವಿಷಯದಲ್ಲಿ ಹೇಳೋದಾದರೆ ಇವರದ್ದು ಯಾರು ಸಿಗಲೇ ಇಲ್ಲ. ಅಂತೂ ನಾವೆಲ್ಲ ದುಡಿಯು ತಿನ್ಬೇಕು ಹೇಳೋದು ನೀವು? ಆಫ್ಕೋರ್ಸ್ ನಾವು ಬಂದ ಮೇಲೆ ದುಡಿದು ತಿನ್ನೋದು ಮಾತ್ರ ಅಲ್ಲ, ನಮಗಿರುವ ನೀರಿದ್ದು ಕರೆಂಟಿದ್ದು ಎಲ್ಲ ಡಬಲ್ ಆಗಿದೆ. ಮತ್ತು ಏನೂ ನಮಗೆ ಇದರಲ್ಲಿ ಇಲ್ಲ. ಎಲ್ಲಿಗೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವರು ಕೇಳುವವರು ಇಲ್ಲ, ಹೇಳುವವರು ಇಲ್ಲ. ಒಂದು ಕಂಪ್ಲೇಂಟ್ ಕೊಟ್ಟರೆ ನಾಳೆ ಬಾ ಅಂತ ಹೇಳ್ತಾರೆ, ನಾಳೆ ನೋಡು, ಇಲ್ಲದ್ರೆ ಇವತ್ತು ಸಮಯ ಇಲ್ಲ, ಈಗ ಎಲೆಕ್ಷನ್ ಬಂದಿದೆ, ಈಗ ಕೊಡಬೇಡಿ ಕಳೆದು, ಆ ರೀತಿಯಲ್ಲಿ ಇದು ಆಗಿ ಹೋಗಿದೆ. ಒಂದು ಸ್ಟ್ರಿಕ್ಟ್ ಕೂಡ ಪೊಲೀಸ್ ಸ್ಟೇಷನ್ಲೇ ಇಲ್ಲ. ಅಂತೂ ಮತ್ತೊಮ್ಮೆ ಮೋದಿ ಬರಬೇಕಾದ ಅಲ್ಲ, ಮೋದಿ ಬಂದರೆ ಏನಾಗ್ತಂದರೆ ನಮ್ಮಕ್ಕಿಂತಲೂ ಹೆಚ್ಚಾಗಿ ಅದನ್ನು ಬರಬೇಕಂತ ಹಾರೈಸುವವರು ಅಂತಾರಾಷ್ಟ್ರೀಯ ದೇಶದವರು. ಅವರು ಮೋದಿಯೇ ಬೇಕು ಭಾರತದಲ್ಲಿ ಅಂತ ಅವರು ಹಾರೈಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಏನು ನಿರೀಕ್ಷೆ ಇದೆ ಸರ್? ಏನಿಲ್ಲ, ಬರ್ತದೆ ಅಂದರೆ ನಮಗೆ ಈ ಜಾತ್ಯತೀತ ರಾಷ್ಟ್ರವನ್ನು ಬಲಪಡಿಸುವಂತಹ, ಎಲ್ಲರಿಗೂ ಒಳಿತನ್ನು ಮಾಡುವಂತಹ, ಜನರಿಗೆ ಯಾವುದೇ ತೊಂದರೆ ಕೊಡದಂತ, ಜನರಿಗೆ ಉಪಕಾರವಾಗಬೇಕು ಆ ರೀತಿಯ ಒಂದು ಸರ್ಕಾರದ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ಜನವಿರೋಧಿ ಸರ್ಕಾರಗಳು ತೊಲಗಬೇಕು, ಜನರ ಹಿತವನ್ನು ಕಾಪಾಡುವಂಥ ಸರ್ಕಾರಗಳು ಬರಬೇಕು. ವ್ಯಕ್ತಿಗವಾಗಿ ಭ್ರಷ್ಟಾಚಾರ ಮಾಡುತ್ತಾರೆ, ಅದೇ ರೀತಿ ಒಂದು ಗುಂಪಾಗಿ ಭ್ರಷ್ಟಾಚಾರ ಮಾಡ್ತಾರೆ. ಆ ರೀತಿಯ ಜನಗಳಿರುವ ಪಕ್ಷಗಳನ್ನು ಜನರು ತಿರಸ್ಕರಿಸಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ಏನಿದ್ರೂ ಈ ಸಂವಿಧಾನವನ್ನು ಎತ್ತಿಡುವಂತಹ ಒಳ್ಳೆಯ ಸರ್ಕಾರದ ನಿರೀಕ್ಷೆಯಲ್ಲಿ ಜನರಿದ್ದಾರೆ. ನಾವು ಕಾಂಗ್ರೆಸ್ ಅಂತ ಒಂದು ಇದನ್ನು ಹೇಳೋದಿಲ್ಲ. ನಮ್ಮ ಭಾರತ ದೇಶಕ್ಕೆ ಹಿತವನ್ನು ಕೊಡುವಂತಹ, ನಮ್ಮ ಈ ಜಾತ್ಯತೀತವನ್ನು ಬಲಿಷ್ಠಗೊಳಿಸುವಂತಹ, ಜನರನ್ನು ಬಲಿಷ್ಠಗೊಳ್ಳುವಂಥ, ಜನರ ಈಗ ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದ್ದಾರೆ, ಅವರನ್ನು ಎತ್ತಿಡುವಂಥ, ಅವರನ್ನು ಮೇಲಕ್ಕೆ ಎತ್ತುವಂತಹ ಒಂದು ರೀತಿಯ ಸರ್ಕಾರಗಳು ಇಲ್ಲಿ ಬರಬೇಕಾಗಿದೆ. ಜನರ ಒಡಕುಂಟು ಮಾಡಬಾರದು. ಜಾತ್ಯತೀತ ಸಹ ಹೌದು, ಎಲ್ಲರೂ ಜಾತ್ಯತೀತ ಅಂದರೆ ಎಲ್ಲರೂ ಒಂದು ಒಟ್ಟಿಗೆ ಐಕ್ಯತೆಯನ್ನು ಕಾಪಾಡಿಕೊಂಡು ಸಂವಿಧಾನವನ್ನು ಎತ್ತಿ ಕುಳಿತುಕೊಂಡು ಈ ರಾಷ್ಟ್ರದ ಹಿತಕ್ಕಾಗಿ ಮತ್ತು ಹಿತಕ್ಕಾಗಿ ಶ್ರಮಿಸುವ ಕೆಲಸ ಮಾಡುವಂಥ ಜನರು ಬರಬೇಕು. ನಮಗೂ ಯಾವುದು ಬಂದರೆ ಒಂದೇ, ನಮ್ಮ ದೇಶವನ್ನು ಇದು ಮಾಡಬೇಕು, ಒಳ್ಳೆಯದಾಗಬೇಕು ದೇಶ. ಈಗ ಏನಾದರೂ ತೊಂದರೆ ಆಗಿದೆ ಸರ್? ಭೇದ ಆಗಿದೆ ಅಥವಾ ವ್ಯತ್ಯಾಸ ಆಗಿದೆ? ಭೇದ ಅಂದರೆ ಬೇರೆ ಕಾನೂನು ಬಂತು, ಇದು ಬಂತು, ಎಲ್ಲ ಸಾಮಾನಿಗೆಲ್ಲ ಜಾಸ್ತಿ ರೇಟು ಇದೆಲ್ಲ ಆಗಿದೆ, ತುಂಬ ಕಷ್ಟ ಇದ್ದಾರೆ. ಕರ್ನಾಟಕದ ಗ್ಯಾರಂಟಿ ಹಾಗೆ ಏನಾದರೂ ಬೇಕಾ ಕೇಂದ್ರದಲ್ಲಿ? ಅದು ಬೇಕು, ಕರ್ನಾಟಕ ಗ್ಯಾರಂಟಿ ಬಡವರಿಗಾಗಿ. ಹೌದು. ಅಂತೂ ನಿಮ್ಮ ನಿರ್ಧಾರ ಏನು ಸರ್? ಅಂದರೆ ನಿಮ್ಮ ಇಚ್ಛೆ ಯಾವುದಕ್ಕಿದೆ ಅದಕ್ಕೆ ಮತ ಮಾಡ್ತೀವಿ? ಹೌದು, ಯಾವುದು ಒಳ್ಳೆಯದು ಅದಕ್ಕೆ ನಾವು ಮತ ಮಾಡ್ತೇವೆ. ಮತದಾನಕ್ಕೆ ರೆಡಿ ಆಗ್ತಾ ಇದ್ದೀರಿ ಸರ್ ನೀವು? 6ನೇ ಮತದಾನಕ್ಕೆ. ಹೌದು. 26ನೇ ತಾರೀಕಿಗೆ ಮತದಾನದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಯುವತಿಗೆ? ನಮಗೆ ಇಲ್ಲಿದ್ದು ಏನು ನೋಡಲಿಕ್ಕೆ ಆಗೋದಿಲ್ಲ ವಿಷಯದಲ್ಲಿ, ದೇಶದ ವಿಷಯದಲ್ಲಿ ನೋಡಿ ನಾವು ಮತದಾನ ಮಾಡ್ತಿದ್ದೇವೆ ಎಲ್ಲರನ್ನು. ಈಗ ನಿಮಗೆ ಏನಾದರೂ ಈ ಡಿಜಿಟಲ್ ಪೇಮೆಂಟ್ ಅಥವಾ ಕೌಶಲ್ಯ ವೃತ್ತಿ ಇಂಥದ್ರಿಂದ ಏನಾದರೂ ಮೋದಿ ಯೋಜನೆಯಿಂದ ಪ್ರಯೋಜನ ಆಯಿತು ಸರ್? ತುಂಬ ಪ್ರಯೋಜನ ಆಗಿದೆ. ಯಾವುದೆಲ್ಲ ಸರ್? ಡಿಜಿಟಲಲ್ಲಿ ಮತ್ತು
ಹೌಸಿಂಗ್ ಲೋನಲ್ಲಿ ನಮಗೆ ಹೌಸಿಂಗ್ ಲೋನಲ್ಲಿ ಕೂಡ ಪರ್ಸೆಂಟೇಜ್ ಎಲ್ಲ ಡೌನ್ ಮಾಡಿ ಎಲ್ಲ ಮಾಡಿದರು ಅವರು ತುಂಬ. ಈ ಸಲದ ನಿರೀಕ್ಷೆ ಮತ್ತೊಮ್ಮೆ ಮೋದಿ ಬರಬೇಕು ಹೇಳಿ ಅಥವಾ ಕಾಂಗ್ರೆಸ್? ಮೋದಿ ಬರಬೇಕು. ಮೋದಿ ಬರಬೇಕು. ಹೌದು. ಚುನಾವಣೆ ಹತ್ತಿರ ಆಗ್ತಾ ಇದೆ. 26ನೇ ತಾರೀಕಿಗೆ ದೇಶದ ಚುನಾವಣೆ. ಏನು ಹೇಳಲಿಕ್ಕೆ ಬಯಸ್ತೇವೆ? ಎಲ್ಲರೂ ಮತದಾನ ಮಾಡಬೇಕು. ಮೋದಿ ಬರಬೇಕಂತ ನಿರೀಕ್ಷೆ ಇದೆ. ಯಾಕೆ ಮೋದಿಯೇ ಬರಬೇಕು ನಿಮಗೆ? ಅವರು ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಕ್ಕೆ. ಅಂದ್ರೆ ಅವರು ಬಂದ್ರೆ ದೇಶ ಉಳಿಬಹುದು ಹೇಳಿ. ಹೌದು. ಏನು ಹೇಳಿ? ಮೋದಿ ಬರಬೇಕಂತ ನಮ್ಮ ಅನಿಸಿಕೆ. ಮತದಾನ ನಮ್ಮ ಹಕ್ಕು, ಅದನ್ನು ಮಾಡಲೇಬೇಕಲ್ಲ. ಸರ್, ಯಾರು ಬಂದ್ರೆ ಒಳ್ಳೇದಂತ ಅನ್ನೋದು ನಿರೀಕ್ಷೆ ಉಂಟಾ ಸರ್? ಯಾರು ಬಂದರೂ ಎಲ್ಲರೂ ಬಂದರೂ ಒಂದೇ, ಯಾರು ಬಂದರೆ ಎಲ್ಲ ಅವರ. ಸರ್, ಏನು ನೋವಿದೆ ಮನಸ್ಸಲ್ಲಿ ರಾಜಕೀಯದವರಲ್ಲಿ? ನಮಗೆ ನೋವೇನು, ನಮಗೇನು ಯಾರ ಹತ್ರ ನೋವಿಲ್ಲ, ಏನೂ ಇಲ್ಲ. ನಾವು ನಮ್ಮ ಕೆಲಸ ಮಾಡ್ತೇವೆ ಅಷ್ಟೇ. ಅಂದ್ರೆ ನಾವು ದುಡಿಬೇಕು, ನಾವು ತಿನ್ಬೇಕು ಅಲ್ಲ ಸರ್? ಸರ್, ಪ್ರೆಸೆಂಟ್ ಟೆಂಡರ್ ಪ್ರಕಾರ ಅದು ಎಲೆಕ್ಷನ್ ಆದಮೇಲೆ ಗೊತ್ತಾಗ್ತದೆ, ರಿಸಲ್ಟ್ ಬರಬೇಕಲ್ಲ, ಆಮೇಲೆ ಗೊತ್ತಾಗ್ತದೆ. ನಮ್ಮ ಈ ಮಂಗಳೂರು ಲೋಕಸಭಾ ಕ್ಷೇತ್ರದ MP ಸೀಟಿಗೆ ನಮ್ಮ ಪದ್ಮರಾಜರ್ಲ ಬ್ರಿಜೇಶ್ ಚೌಟೇರ್ಲ ಕಾಂಗ್ರೆಸ್ ಇರೋದು, ಪದ್ಮರಾಜರು BJP ಹಿಡ್ದು ನಮ್ಮ ಬ್ರಿಜೇಶ್ ಚೌಟೇರು ಉಂತುದೇರು ಅಂಡ ಮುರಾಣಿ ಒಂಜಿ ಯಾರು ಸಂದರ್ಶನ ಮಲ್ಪನಾಗ ಇಡೀಗ ನಮ್ಮ ಪೊಳಲಿ ಕ್ಷೇತ್ರಗ ಪೊಳಲಿ ದಪ್ಪೆ ಪೊರ್ಲುಡೊಂಜಿ ಆಶೀರ್ವಾದ ಕೊಡ್ತೇರು. ಎಂಜಿನ ಪಂಡ ಆರು ಪ್ರಾರ್ಥನೆ ಮಲ್ತೊಂದಿಪ್ಪುನಗನಿ 6-10 ಹರಿವಾಣಗು ಒಂಜಿ ಪೂವು ಅರೆಗ ಆಶೀರ್ವಾದ ಅದು ಊರ್ದುಂಡು. ಆರು ನಮ್ಮ ಕ್ಷೇತ್ರದ MP ಆಪುನ ತಂದೆ ಮೋದಿ ಸರ್ಕಾರದ ಆರೊಂಜಿ ನಮ್ಮ ಮೋದಿಜಿಗೆ ಮಲ್ಲ ಕೈ ಬಲವಾದ ಆರು ಒಂಜಿ ಮಿನಿಸ್ಟ್ರ್ ಆಪುನಲ ಯೋಗ ಕೊರ್ತೇರಿಂದ ನಮ್ಮ ಅಪ್ಪೆ ಸಾಬೀತು ಮಲ್ತೇರು. ಅಂಚಾದೆಂಕ್ಲಿಗೆ ಮಾತೇರ್ನ ನಮ್ಮ ಪೊಳಲಿದ ಅಪ್ಪೆನ ಮಸ್ತ್ ಭಯಭಕ್ತಿ ದೀದಿ ಎಂಕ್ಲ ಪ್ರಾರ್ಥನೆ ಮಲ್ತೊಂದುಲ್ಲ. ಇನಿ ಮುಟ್ಟ 6 ಕೊರ್ನ ಅಭಯ ಎರೆಗ್ಲ ಸುಳ್ಳಾತಿಜಿ ನನ್ನ ದುಂಬುಗ್ಲ ಇನ್ನು ಸತ್ಯ ಮಲ್ತು ಕೊರ್ಪೇರಿಂದ ಬಂಡದು ಇಡೀ ನಮ್ಮ ದಕ್ಷಿಣ ಕನ್ನಡದ ಜನತೆ ನಮ್ಮ ಮಾತೇರ್ನ ಪರವಾದವರಿಗೆ ಹಾರೈಸುಗ ಆಶೀರ್ವಾದ ಮಲ್ಪುಗ ಅಪ್ಪೆನ ಆಶೀರ್ವಾದ ಸದಾ ಉಪ್ಪಾಡು ನಮ್ಮ ಬ್ರಿಜೇಶ್ ಚೌಟೇರಿಗೆ ಬಂಡಿದ್ದು ಯಾನು ಎನ್ನ ಒಡಲ್ದಿಂಜಿದು ಸೊಲ್ಮೇಲೇನು ಸಂದ ಒಂದುಲ್ಲೆ.